ಗುಡ್ ಮಾರ್ನಿಂಗ್ ಮಕ್ಕಳೇ. ಇವತ್ತು 3ನೇ ಕ್ಲಾಸ್ ಅವ್ರಿಗೆ ಕನ್ನಡ ಲೆಸನನ್ನು ಮಾಡ್ತಾ ಇದ್ದೀನಿ. ಯಾವುದು ಅಂತ ಹೇಳಿದ್ರೆ ಹೊಯ್ಸಳ. ಇದು ಈ ಒಂದು ಪಾಠದಲ್ಲಿ ನೀವು ಕೇಳಿರಬಹುದು. ಇದು ರಾಜರಿಗೆ ಸಂಬಂಧಪಟ್ಟಂತಹ ಒಂದು ಸನ್ನಿವೇಶ ಆಗಿರುತ್ತೆ. ಅಂದರೆ ಆಗಿನ ಒಂದು ಕಾಲದಲ್ಲಿ ರಾಜರು ನಡೆಸುತ್ತಿದ್ದಂತಹ ಒಂದು ವೈಭವ ಮತ್ತು ಅವರ ಒಂದು ದೇವಸ್ಥಾನಗಳು, ಅವರ ಒಂದು ಕಲೆ, ಅವರ ಒಂದು ಆಡಳಿತ, ಯಾವ ರೀತಿಯಾಗಿ ಅವರ ಒಂದು ಕಾಲದಲ್ಲಿ ಇದ್ದಂತಹ ಒಂದು ಲಾಂಛನಗಳು, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಏನು ಮಾಡಿದ್ದಾರೆ, ಪಾಠವನ್ನು ನಿಮಗೆ ಕೊಟ್ಟಿದ್ದಾರೆ ಮಕ್ಕಳೇ. ಈ ಒಂದು ಪಾಠದ ಮುಖಾಂತರ ನಾವು ಏನು ಸಾಮರ್ಥ್ಯವನ್ನು ಬೆಳೆಸ್ಕೋಬೋದು ಅಂತ ಹೇಳಿದ್ರೆ, ಒಂದು ಅಪರಿಚಿತವಾದಂತಹ ಒಂದು ಸನ್ನಿವೇಶವನ್ನು ನಾವು ಸಂಭಾಷಣೆಯ ಮೂಲಕ ನಾವು ಇದನ್ನು ತಿಳ್ಕೊಬೋದು ಮಕ್ಕಳೇ. ಮತ್ತು ವಾದ ಮತ್ತು ಸಂವಾದಗಳನ್ನು ನಾವು ಅರ್ಥ ಮಾಡ್ಕೋಬೋದು ಮಕ್ಕಳೇ. ಹಾಗಾದರೆ ಮಕ್ಕಳೇ, ಇವತ್ತಿನ ಒಂದು ತರಗತಿಯಲ್ಲಿ ನಾನು ನಿಮಗೆ ಹೊಯ್ಸಳ ಅನ್ನೋ ಒಂದು ಪಾಠವನ್ನು ನಾನು ನಿಮಗೆ ಮಾಡ್ತಾಯಿದ್ದೀನಿ ಮಕ್ಕಳೇ. ಫಸ್ಟು ಈ ಪಾಠವನ್ನು ನಾನು ಓದ್ತೀನಿ, ಆಮೇಲೆ ಇದರ ಬಗ್ಗೆ ನಾವು ಅರ್ಥವನ್ನು ತಿಳಿಸ್ತಾ ಹೋಗ್ತೀನಿ ಮಕ್ಕಳೇ. ಈ ಪಾಠ ಒಂದು ಸಂಭಾಷಣೆಯ ರೀತಿಯಲ್ಲಿದೆ ಮಕ್ಕಳೇ. ಫಸ್ಟ್ ಈ ಪಾಠವನ್ನು ಓದಲಿಕ್ಕೆ ಪ್ರಾರಂಭ ಮಾಡ್ತೀನಿ. ನೀವು ಇದನ್ನು ಓದೋದನ್ನು ಗಮನಿಸ್ತಾ ಹೋಗಬೇಕು ಮಕ್ಕಳೇ. ಪಾಠ 13, ಹೊಯ್ಸಳ. ಶಾಲಾ ಮಕ್ಕಳು ಪ್ರವಾಸಕ್ಕೆ ಹೊರಟರು. ಬಸ್ಸು ಬೇಲೂರನ್ನು ಸಮೀಪಿಸುತ್ತಿತ್ತು. ವರುಣ: ಗುರುಗಳೇ, ಅಲ್ಲಿ ಕಾಣಿಸುತ್ತಿರುವ ಊರು ಯಾವುದು? ಶಿಕ್ಷಕ: ಅದು ಬೇಲೂರು. ರಮ: ಅಲ್ಲಿರುವ ದೇವಾಲಯ ಯಾವುದು ಗುರುಗಳೇ? ಶಿಕ್ಷಕ: ಅದು ಚನ್ನಕೇಶವ ದೇವಾಲಯ. ಅಷ್ಟರಲ್ಲಿ ಬಸ್ಸು ದೇವಾಲಯವನ್ನು ತಲುಪಿತು. ಬಸ್ಸಿನಿಂದಿಳಿದ ಮಕ್ಕಳು ಪ್ರಾಂಗಣವನ್ನು ಪ್ರವೇಶಿಸುತ್ತಿದ್ದಂತೆಯೇ ಅಲ್ಲಿನ ಶಿಲ್ಪಕಲೆಯನ್ನು ನೋಡಿ ಅಚ್ಚರಿಗೊಂಡರು. ಶಂಕರ: ನೋಡ್ರೋ, ಈ ದೇವಾಲಯ ಎಷ್ಟು ದೊಡ್ಡದಾಗಿದೆ, ಪೂರ್ಣ ಕಲ್ಲಿನಿಂದಲೇ ಮಾಡಿದ್ದಾರೆ. ಶಿಕ್ಷಕಿ: ಹೌದು ಶಂಕರ, ನೀನು ಹೇಳಿದ್ದು ಸರಿ. ಇಲ್ಲಿನ ಶಿಲ್ಪಕಲೆಯು ನೋಡಲು ತುಂಬ ಮೋಹಕವಾಗಿದೆ. ಬನ್ನಿ, ಹತ್ತಿರ ಹೋಗಿ ಅವುಗಳ ಬಗ್ಗೆ ತಿಳಿಯೋಣ. ಮಕ್ಕಳು: ಆಗಲಿ ಗುರುಗಳೇ. ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ದೇವಾಲಯದತ್ತ ನಡೆದರು. ಶಿಕ್ಷಕ: ಇಲ್ಲಿ ನೋಡಿ ಮಕ್ಕಳೇ, 4 ಅಡಿ ಎತ್ತರದ ನಕ್ಷತ್ರಾಕಾರದ ಜಗುಲಿಯ ಮೇಲೆ ಈ ದೇವಾಲಯವು ನಿರ್ಮಾಣವಾಗಿದೆ. ಶಿಕ್ಷಕಿ: ಈ ದೇವಾಲಯದ ಸುತ್ತಲಿನ ಮೂಲೆ ಮೂಲೆಗಳಲ್ಲಿ, ತೊಲೆಗಳಲ್ಲಿ ಅಂಟಿಕೊಂಡಿರುವಂತಹ ಮದನಿಕ ವಿಗ್ರಹಗಳು ತಮ್ಮ ಅಪೂರ್ವ ಸೌಂದರ್ಯದಿಂದ ನಯನ ಮನೋಹರವಾಗಿವೆ. ಇವು ಆಗಿನ ಕಾಲದ ಶಿಲ್ಪಿಗಳ ಕಲಾ ಚಾತುರ್ಯಕ್ಕೆ ನಿದರ್ಶನವಾಗಿವೆ. ಶಿಕ್ಷಕ: ಮಕ್ಕಳೇ ಬನ್ನಿ, ದೇವಾಲಯದ ಹೊರಗಡೆಯ ಸುತ್ತಲೂ ಇರುವ ಚಿತ್ರಪಟ್ಟಿಕೆಗಳನ್ನು ಹಾಗೂ ಕೆತ್ತನೆಗಳನ್ನು ನೋಡುವ. ಅವು ಹಲವು ಪೌರಾಣಿಕ ಘಟನೆಗಳನ್ನು ಹೇಳುತ್ತವೆ. ಮಕ್ಕಳು ಪ್ರತಿಯೊಂದು ಆಸಕ್ತಿಯಿಂದ ವೀಕ್ಷಿಸುತ್ತಾ ಮುಂದೆ ನಡೆದರು. ವಿಶ್ವಾಸ್: ಸರ್, ಅಲ್ಲಿ ನೋಡಿ, ಈ ಶಿಲ್ಪದಲ್ಲಿ ಒಬ್ಬ ಹುಡುಗ ಹುಲಿಯ ಬಾಯಿಗೆ ತಿವಿಯುತ್ತಿದ್ದಾನಲ್ಲ. ಶಿಕ್ಷಕ: ಅದು ಸಳನು. ಹುಲಿಯೊಡನೆ ಹೋರಾಡಿದ ಘಟನೆಯ ಶಿಲ್ಪ. ಸ್ವಾತಿ: ಅಬ್ಬಾ, ಇದು ನಿಜವಾಗಿಯೂ ನಡೆದದ್ದೇ ಮೇಡಮ್? ಶಿಕ್ಷಕಿ: ಹೌದು. ಇದರ ಬಗ್ಗೆ ತಿಳಿಯಲು ನಿಮಗೆ ತುಂಬ ಕುತೂಹಲವಾಗುತ್ತಿದೆಯಲ್ಲವೇ? ನಾನಿದರ ಬಗ್ಗೆ ತಿಳಿಸುತ್ತೇನೆ. ಶಿಕ್ಷಕ: ಬನ್ನಿ, ಎಲ್ಲರೂ ಅಲ್ಲಿ ನೆರಳಿನಲ್ಲಿ ಕುಳಿತುಕೊಳ್ಳವ. ಮಕ್ಕಳು ಸಂತೋಷದಿಂದ ಒಪ್ಪಿಗೆ ಸೂಚಿಸಿದರು. ಶಿಕ್ಷಕರು ಹೊಯ್ಸಳ ಲಾಂಛನದ ಬಗ್ಗೆ ವಿವರಿಸಿದರು. ಶಿಕ್ಷಕ: ಮೂಡಗೆರೆ ತಾಲೂಕಿನ ಅಂಗಡಿ ಎಂಬ ಹಳ್ಳಿಗೆ ಹೊಂದಿಕೊಂಡಂತೆ ಒಂದು ದೊಡ್ಡ ಅಡವಿ ಇತ್ತು. ಅಲ್ಲಿದ್ದ ವಾಸಂತಿ ದೇವಿಯ ಗುಡಿಯಲ್ಲಿ ಜೈನ ಗುರು ಒಬ್ಬರು ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರು. ವೇಣು: ಅಬ್ಬಾ, ಅಷ್ಟು ದೊಡ್ಡ ಕಾಡಿನಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರೆ? ಶಿಕ್ಷಕ: ಹೌದು. ಒಂದು ದಿನ ಗುರುಗಳು ಪಾಠ ಮಾಡುತ್ತಿರುವಾಗ ಒಂದು ಹೆಬ್ಬುಲಿಯು ಆರ್ಭಟಿಸುತ್ತಾ ಅಲ್ಲಿಗೆ ಬಂತು. ಗುಡಿಯೊಳಗಿದ್ದ ಶಿಷ್ಯರು ಹೌಹಾರಿದರು, ಹೆದರಿ ಹೊರಗೋಡಿದರು. ಶಾಲಿನಿ: ಮತ್ತೆ ಗುರುಗಳು? ಶಿಕ್ಷಕಿ: ಶಿಷ್ಯರಲ್ಲಿ ಒಬ್ಬನಾದ ಸಳನು ಗುರುಗಳ ರಕ್ಷಣೆಗೆ ನಿಂತನು. ಗುರುಗಳು ಅವನ ಕೈಗೆ ಒಂದು ಕಬ್ಬಿಣದ ಸಲಾಕೆಯನ್ನು ಕೊಟ್ಟು ಹೊಯ್ ಸಳ, ಹೊಯ್ ಸಳ ಎಂದು ಕೂಗಿ ಹೇಳಿದರು. ಕಲಿಯೂ ಬಲಶಾಲಿಯೂ ಆದ ಸಳನು ಸ್ವಲ್ಪವೂ ಹೆದರದೆ ಸಲಾಕೆಯಿಂದ ಹುಲಿಯನ್ನು ಮಣಿಸಿದನು. ಅನಂತರ ಆ ಸಲಾಕೆಯನ್ನು ಹುಲಿಯ ಬಾಯಿಯಲ್ಲಿ ತೂರಿಸಿ ಅದನ್ನು ಕೊಂದು ಹಾಕಿದನು. ದರ್ಶನ್: ಅಬ್ಬಾ, ಸಳನು ಎಷ್ಟು ಧೈರ್ಯಶಾಲಿ ಅಲ್ಲವೇ ಟೀಚರ್? ಶಿಕ್ಷಕ: ಹೌದು. ಸಳನು ಹುಲಿಯನ್ನು ಮಣಿಸಿದ ಸುದ್ದಿ ಗ್ರಾಮದಲ್ಲೆಲ್ಲ ಹರಡಿತು.
ಜನರು ಗುಂಪಾಗಿ ಬಂದು ಭಲೇ ಸ್ಥಳ, ಒಳ್ಳೆಯ ಕೆಲಸ ಮಾಡಿದೆ ಎಂದು ಹೊಗಳಿದರು. ಸ್ಫೂರ್ತಿ. ಆಮೇಲೆ ಏನಾಯಿತು ಗುರುಗಳೇ? ಶಿಕ್ಷಕಿ. ಆಗ ಗುರುಗಳು, ಈ ವೀರನನ್ನು ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ, ಇವನು ನಿಮ್ಮೆಲ್ಲರನ್ನೂ ಕಾಪಾಡುವನು ಎಂದರು. ಜನರು ಸಂತೋಷದಿಂದ ಇಂದಿನಿಂದ ಈತನೇ ನಮಗೆ ದೊರೆ ಎಂದು ಹೇಳಿ ಜೈಕಾರ ಮಾಡಿದರು. ಸುಪ್ರೀತ. ಮುಂದೆ ಶಿಕ್ಷಕ. ಮುಂದೆ ಸಳನ ದೊರೆತನದಲ್ಲಿ ರಾಜ್ಯ ಸ್ಥಾಪನೆಯಾಯಿತು. ಅವನು ಹುಲಿಯನ್ನು ಮಣಿಸಿದ ಘಟನೆಯೇ ಆ ವಂಶದ ಲಾಂಛನವಾಯಿತು. ಹಾಗೂ ಗುರುಗಳು ಹೇಳಿದ ಹೊಯ್ಸಳ ಎಂಬ ನುಡಿಯಿಂದಲೇ ಅವನ ವಂಶವು ಪ್ರಸಿದ್ಧವಾಯಿತು. ವರುಣ. ಗುರುಗಳೇ, ಆ ಲಾಂಛನ ಇಲ್ಲಿಗೆ ಏಕೆ ಇದೆ? ಶಿಕ್ಷಕಿ. ಏಕೆಂದರೆ ಈ ದೇವಾಲಯವು ಇವನ ವಂಶದವನೇ ಆದ ವಿಷ್ಣುವರ್ಧನನಿಂದ ನಿರ್ಮಾಣವಾಯಿತು. ಆದ್ದರಿಂದ ಆ ವಂಶದ ಲಾಂಛನವನ್ನು ಇಲ್ಲಿ ಕೆತ್ತಲಾಗಿದೆ. ಇವನಲ್ಲದೆ ಈ ವಂಶದ ಅನೇಕ ರಾಜರು ಕಲೆ ಸಾಹಿತ್ಯಕ್ಕಾಗಿ ಗಣನೀಯ ಸೇವೆ ಸಲ್ಲಿಸಿದರು. ಹಲವು ಸುಂದರ ದೇವಾಲಯಗಳ ನಿರ್ಮಾಣಕ್ಕೆ ಕಾರಣರಾದರು. ಇವರಿಂದ ನಿರ್ಮಾಣಗೊಂಡ ಬೇಲೂರು, ಹಳೇಬೀಡು ಹಾಗೂ ಸೋಮನಾಥಪುರ ದೇವಾಲಯಗಳು ಪ್ರಸಿದ್ಧವಾದವು. ಶಿಕ್ಷಕ. ಬನ್ನಿ ಮಕ್ಕಳೇ, ಈಗ ಎಲ್ಲರೂ ದೇವಾಲಯದ ಒಳಗೆ ಹೋಗೋಣ. ಇದರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ತಿಳಿಯೋಣ. ಎಲ್ಲರೂ ದೇವಾಲಯದ ಒಳಗೆ ನಡೆದರು. ನೋಡಿ ಮಕ್ಕಳೇ, ಇಲ್ಲಿ ಶಿಕ್ಷಕರು ಮತ್ತು ಮಕ್ಕಳನ್ನ ಕರ್ಕೊಂಡು ಏನು ಮಾಡಿದ್ದಾರೆ? ಒಂದು ಪ್ರವಾಸವನ್ನು ಹೊರಟಿದ್ದಾರೆ. ಆ ಪ್ರವಾಸವನ್ನು ಹೊರಟಿದಂತಹ ಸಂದರ್ಭದಲ್ಲಿ ಇವರು ಅಲ್ಲಿರುವಂತಹ ಒಂದು ಪ್ರವಾಸ ತಾಣಗಳನ್ನು ಏನು ಮಾಡಿದ್ದಾರೆ? ಅಲ್ಲಿ ನೋಡಿದ್ದಾರೆ. ಆ ಒಂದು ನೋಡುವಂತಹ ಸಂದರ್ಭದಲ್ಲಿ ಉಂಟಾದಂತಹ ಆ ವಾಸ್ತುಶಿಲ್ಪಗಳಾಗಿರಬಹುದು, ಚಿತ್ರಕಲೆಗಳ ಕೆತ್ತನೆ ಆಗಿರಬಹುದು, ಆ ಒಂದು ಕೆತ್ತನೆಗೆ ಕಾರಣಕರ್ತರಾದಂತಹ ರಾಜರಾಗಿರಬಹುದು, ಅದ್ರ ಬಗ್ಗೆ ಇವರೆಲ್ಲ ಏನು ಮಾಡ್ತಾರೆ? ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಅಂತಹ ಸಂದರ್ಭದಲ್ಲಿ ಈ ಒಂದು ಶಾಲೆಯ ಮಕ್ಕಳು ಪ್ರವಾಸಕ್ಕೆ ಹೊರಟಿದ್ದಾರೆ. ಎಲ್ಲರೂ ಯಾವ ಒಂದು ಊರಿಗೆ ಪ್ರವಾಸವನ್ನು ಹೊರಟಿದ್ದಾರೆ ಅಥವಾ ಕೈಗೊಂಡಿದ್ದಾರೆ ಅಂತ ಹೇಳಿದ್ರೆ ಬೇಲೂರು, ಹಾಸನದಲ್ಲಿರುವಂತಹ ಬೇಲೂರು ಹಳೇಬೀಡಿಗೆ ಇವರು ಪ್ರವಾಸವನ್ನು ಕೈಗೊಂಡಿದ್ದಾರೆ. ಮಕ್ಕಳೇ, ನೋಡೋಣ ಇಲ್ಲಿ ಏನಾಗಿದೆ ಅಂತ. ಇಲ್ಲಿ ಮಕ್ಕಳು ಮತ್ತು ಶಿಕ್ಷಕಿಯರ ನಡುವೆ ಸಂಭಾಷಣೆ ನಡೀತಾ ಇರುತ್ತೆ. ಮಕ್ಕಳೇ, ಇದನ್ನು ನೀವು ಗಮನಿಸ್ತಾ ಹೋಗಬೇಕು. ಫಸ್ಟು ವರುಣ ಹೇಳ್ತಾನೆ, ಗುರುಗಳೇ, ಅಲ್ಲಿ ಕಾಣಿಸುತ್ತಿರುವ ಊರು ಯಾವುದು? ಇವರು ಎಲ್ಲರೂ ಬೇಲೂರನ್ನು ಹೋಗಿ ತಲುಪಿದಂತಹ ಸಂದರ್ಭದಲ್ಲಿ ಆ ವರುಣ ಅನ್ನೋನು ಏನು ಮಾಡ್ತಾ ಇದ್ದಾನೆ? ಆ ಒಂದು ಗುರುಗಳಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಗುರುಗಳೇ, ಈಗ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಊರು ಯಾವುದು ಅಂತ ಕೇಳ್ತಾ ಇದ್ದಾನೆ. ಯಾರು? ವರುಣ. ಅದಕ್ಕೆ ಶಿಕ್ಷಕ ಏನು ಹೇಳ್ತಾ ಇದ್ದಾನೆ ನೋಡೋಣ. ಶಿಕ್ಷಕ. ಅದು ಬೇಲೂರು. ಅದು ಯಾವ ಊರು ಅಂತ ಹೇಳಿದ್ರೆ ಮಕ್ಕಳೇ, ಅದು ಬೇಲೂರು ಮಕ್ಕಳೇ ಅಂತ ಶಿಕ್ಷಕ ಉತ್ತರವನ್ನು ಕೊಡ್ತಾರೆ. ಅದಕ್ಕೆ ರಮಾ ಕೇಳ್ತಾಳೆ, ಅಲ್ಲಿರುವ ದೇವಾಲಯ ಯಾವುದು ಗುರುಗಳೇ? ಸರಿ ಗುರುಗಳೇ, ಅಲ್ಲಿದೆಯಲ್ಲ, ಅಲ್ಲಿರುವಂತಹ ಒಂದು ದೇವಾಲಯ ಯಾವುದು ಗುರುಗಳೇ ಅಂತ ಹೇಳಿಬಿಟ್ಟು ಪ್ರಶ್ನೆಯನ್ನು ಕೇಳ್ತಾರೆ. ಶಿಕ್ಷಕ. ಅದು ಚನ್ನಕೇಶವ ದೇವಾಲಯ. ಅದು ಯಾವುದು ಅಂತ ಕೇಳಿದಾಗ, ಇದು ಯಾವುದು ಗೊತ್ತಾ ಮಕ್ಕಳೇ? ಇದು ಚನ್ನಕೇಶವ ದೇವಾಲಯ ಆಗಿದೆ ಮಕ್ಕಳೇ ಅಂತ ಶಿಕ್ಷಕ ಹೇಳ್ತಾರೆ. ಅಷ್ಟರಲ್ಲಿ ಬಸ್ಸು ದೇವಾಲಯವನ್ನು ತಲುಪಿತು. ಹೀಗೆ ಅವರು ಹೇಳುವಂತಹ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಅಷ್ಟರಲ್ಲಿ ಇವರು ಮಾತಾಡ್ಕೊಂಡು ಅವರು ಹೋಗುವಂತಹ ತಲುಪುವಂತಹ ಒಂದು ಸ್ಥಳ ಅವ್ರಿಗೆ ಸಿಕ್ತು. ಯಾವುದು? ದೇವಾಲಯವನ್ನು ತಲುಪ್ತಾರೆ. ಬಸ್ಸಿನಿಂದಿಳಿದ ಮಕ್ಕಳು ಪ್ರಾಂಗಣವನ್ನು ಪ್ರವೇಶಿಸುತ್ತಿದ್ದಂತೆಯೇ ಅಲ್ಲಿನ ಶಿಲ್ಪಕಲೆಯನ್ನು ನೋಡಿ ಅಚ್ಚರಿಗೊಂಡರು. ಹೀಗೆ ಆ ಸ್ಥಳ ಬಂದ ಕೂಡಲೇ ಮಕ್ಕಳೆಲ್ಲರೂ ಏನು ಮಾಡಿದ್ರು? ಬಸ್ಸಿನಿಂದ ಕೆಳಗಡೆಗೆ ಇಳಿತಾ ಇದ್ರು. ಪ್ರಾಂಗಣ ಅಂತ ಹೇಳಿದ್ರೆ ಮಕ್ಕಳೇ, ಅಂಗಣ ಅಂತ ಆ ಒಂದು ಆ ಪ್ಲೇಸನ್ನು ನಾವೇನಂತ ಹೇಳ್ತೀವಿ? ಸ್ಥಳವನ್ನು ನಾವು ಪ್ರಾಂಗಣ ಅಂತ ಹೇಳ್ತೀವಿ. ಆ ಒಂದು ಸ್ಥಳವನ್ನು ಪ್ರವೇಶ ಮಾಡ್ತಿದ್ದ ಹಾಗೆಯೇ ಅಲ್ಲಿನ ಶಿಲ್ಪಕಲೆಯನ್ನು ನೋಡ್ಬಿಟ್ಟು ಮಕ್ಕಳಿಗೆ ಏನಾಯಿತು? ಬಹಳ ಆಶ್ಚರ್ಯಗೊಂಡು. ಅಚ್ಚರಿ ಅಂತ ಹೇಳಿದ್ರೆ ಆಶ್ಚರ್ಯ ಅಂತ ಮಕ್ಕಳೇ. ಶಂಕರ. ನೋಡ್ರು, ಈ ದೇವಾಲಯ ಎಷ್ಟು ದೊಡ್ಡದಾಗಿದೆ, ಪೂರ್ಣ ಕಲ್ಲಿನಿಂದಲೇ ಮಾಡಿದ್ದಾರೆ. ಆಗ ಶಂಕರ ಅನ್ನೋ ಒಂದು ಹುಡುಗ ಏನು ಮಾಡ್ತಾನೆ? ಅವ್ರ ಫ್ರೆಂಡ್ಸ್ಗಳನ್ನೆಲ್ಲ ನೋಡ್ರು, ಈ ದೇವಾಲಯ ಎಷ್ಟು ಬಹಳ ದೊಡ್ಡದಾಗಿದೆ. ಇದು ಈ ಒಂದು ದೇವಾಲಯ ಬರೀ ಕಲ್ಲಿನಿಂದಲೇ, ಪೂರ್ಣವಾದಂತಹ ಒಂದು ಕಲ್ಲಿನಿಂದಲೇ ಏನಾಗಿದೆ? ಇದು ನಿರ್ಮಾಣ ಆಗಿದೆ ಅಂತ
ಏನು ಮಾಡ್ತಾ ಇದ್ದಾರೆ ಮಕ್ಕಳುಗಳು ಎಲ್ಲ ಮಾತಾಡ್ತಾ ಇದ್ದಾರೆ. ದೊಡ್ಡದು ಅನ್ನೋದಕ್ಕೆ ವಿರುದ್ಧ ಪದ ಯಾವುದು ಮಕ್ಕಳೇ? ಚಿಕ್ಕದು ಅಂತ. ಶಿಕ್ಷಕಿ: ಹೌದು ಶಂಕರ, ನೀನು ಹೇಳಿದ್ದು ಸರಿ. ಇಲ್ಲಿನ ಶಿಲ್ಪಕಲೆಯು ನೋಡಲು ತುಂಬ ಮೋಹಕವಾಗಿದೆ. ಆಗ ಶಿಕ್ಷಕಿ ಹೇಳ್ತಾರೆ, ಹೌದು ಶಂಕರ, ನೀನು ಹೇಳಿದ್ದೆಲ್ಲ ಸರಿ. ಇದು ಸುಂದರವಾದಂತಹ ಒಂದು ಪೂರ್ಣವಾದಂತಹ ಒಂದು ಕಲ್ಲಿನಿಂದ ಮಾಡಿರುವಂತಹ ಒಂದು ದೇವಾಲಯ ಆಗಿದೆ. ಇಲ್ಲಿರುವಂತಹ ಒಂದು ಶಿಲ್ಪಕಲೆಯನ್ನು ನೋಡಬೇಕು ಅಂತ ಹೇಳಿದ್ರೆ ಬಹಳ ಮೋಹಕವಾಗಿದೆ, ಅಂದರೆ ಬಹಳ ಮನೋಹರವಾಗಿದೆ ಅಂತ. ಮೋಹಕ ಅಂತ ಹೇಳಿದ್ರೆ ಮನೋಹರ, ಬಹಳ ಸುಂದರವಾಗಿದೆ, ಆಕರ್ಷಣೀಯವಾಗಿದೆ ಅಂತ ಮಕ್ಕಳೇ. ಬನ್ನಿ ಹತ್ತಿರ ಹೋಗಿ ಅವುಗಳ ಬಗ್ಗೆ ತಿಳಿಯೋಣ. ಸರಿ ಬನ್ನಿ, ಇವಾಗ ನಾವು ಅದನ್ನು ನೋಡಲಿಕ್ಕೆ ಹತ್ತಿರ ಹೋಗಿ ನೋಡೋಣ. ಅಲ್ಲಿರುವಂತಹ ಒಂದು ಕಲಾಕೃತಿಗಳನ್ನು ಯಾವ ರೀತಿಯಾಗಿ ಕೆತ್ತನೆ ಮಾಡಿದ್ದಾರೆ ಅನ್ನೋದನ್ನೆಲ್ಲ ನಾವೇನು ಮಾಡೋಣ, ಈಗ ಹತ್ತಿರ ಹೋಗಿ ನೋಡೋಣ, ತಿಳ್ಕೊಳ್ಳೋಣ ಬನ್ನಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಶಿಕ್ಷಕಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಹತ್ತಿರ ಅನ್ನೋ ಪದಕ್ಕೆ ವಿರುದ್ಧ ಪದ ದೂರ. ಹತ್ತಿರ ಅನ್ನೋ ಪದಕ್ಕೆ ವಿರುದ್ಧ ಪದ ದೂರ. ಮಕ್ಕಳು: ಆಗಲಿ ಗುರುಗಳೇ, ಸರಿ ಗುರುಗಳೇ, ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಮಕ್ಕಳು ಕೂಡ ಶಿಕ್ಷಕರು ಹೇಳಿದ ಹಾಗೆ ಆ ಒಂದು ದೇವಾಲಯವನ್ನು ನೋಡಲಿಕ್ಕೆ ಹತ್ತಿರಕ್ಕೆ ಹೋಗ್ತಾರೆ. ನೀವು ಹಾಗೆ ಅಲ್ವಾ ಮಕ್ಕಳೇ? ಯಾವುದಾದ್ರು ನಾವು ಶಾಲೆಯಿಂದ ಟ್ರಿಪ್ಪನ್ನು ಕರ್ಕೊಂಡು ಹೋದಾಗ ಹಿಂಗೆ ಮಾಡಬೇಕು, ಬನ್ನಿ ಅದನ್ನೆಲ್ಲ ವೀಕ್ಷಣೆ ಮಾಡ್ಕೊಂಡು ಬರೋಣ ಅಂತ ಹೇಳಿದಾಗ ನೀವು ಕೂಡ ನಮ್ಮ ಜೊತೆ ಏನು ಮಾಡ್ತೀರಾ? ಒಟ್ಟಾಗಿ ಬಂದು ಆ ಒಂದೊಂದು ಕೆತ್ತನೆಗಳಾಗಿರಬಹುದು, ಆ ಒಂದು ಪ್ಲೇಸಲ್ಲಿರುವಂತಹ ಒಂದು ಆಚಾರ ವಿಚಾರಗಳಾಗಿರಬಹುದು, ಅಲ್ಲಿರುವಂತಹ ರಾಜರ ವಿಚಾರಗಳಾಗಿರ್ಬೋದು, ಅವರ ಆಡಳಿತದ ಒಂದು ವಿಚಾರ ಆಗಿರ್ಬೋದು, ಅದನ್ನೆಲ್ಲ ನೀವೇನು ಮಾಡ್ತೀರಾ? ಪ್ರಶ್ನೆ ಮಾಡಿ 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 ಕೇಳ್ತೀರಾ ಅಲ್ವಾ? ನೋಡ್ತಾ ನೋಡ್ತಾ ಹಾಗೆ ಇಲ್ಲೂ ಕೂಡ ಮಕ್ಕಳುಗಳು ಆ ಒಂದು ಶಿಕ್ಷಕರನ್ನು ಕೇಳ್ತಾ ಇದ್ದಾರೆ. ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ದೇವಾಲಯದತ್ತ ನಡೆದರು. ನೋಡಿ, ಇವಾಗ ಅವರು ಯಾವ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ದೇವಾಲಯಕ್ಕೆ ಹೋಗ್ತಾರೆ. ಶಿಕ್ಷಕ: ಇಲ್ಲಿ ನೋಡಿ ಮಕ್ಕಳೇ, 4 ಅಡಿ ಎತ್ತರದ ನಕ್ಷತ್ರಾಕಾರದ ಜಗುಲಿಯ ಮೇಲೆ ಈ ದೇವಾಲಯವು ನಿರ್ಮಾಣವಾಗಿದೆ. ಆಗ ಅಲ್ಲಿರುವಂತಹ ಶಿಕ್ಷಕರು ಹೇಳ್ತಾರೆ ಆ ಮಕ್ಕಳುಗಳಿಗೆ, ನೋಡಿ ಮಕ್ಕಳೇ, ಇಲ್ಲಿ ಒಂದು ದೇವಾಲಯ ಇದೆ. ಈ ದೇವಾಲಯ ನೋಡಿ ಎಷ್ಟು ಎತ್ತರದಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ 4 ಅಡಿ ಎತ್ತರದ ಯಾವ ಆಕಾರದಲ್ಲಿ? ನಕ್ಷತ್ರ ಅಂತ ಹೇಳಿದ್ರೆ ಸ್ಟಾರ್ ಆಕಾರ ಅಲ್ವಾ? ನೋಡಿದಿರಾ ಅಲ್ವಾ ಸ್ಟಾರ್ಸ್ ಹೇಗೆ ಬರೆಯೋದು ಅಂತ ಬರೆದು ಇದ್ದೀರಾ ನೀವು, ಮತ್ತು ಆಕಾಶದಲ್ಲಿ ನೋಡಿರ್ತೀರ ಅಲ್ವಾ? ಆ ಒಂದು ನಕ್ಷತ್ರಾಕಾರದ ಜಗುಲಿಯ ಮೇಲೆ ಏನು ಮಾಡಿದ್ದಾರೆ? ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಮಕ್ಕಳೇ ಅಂತ ಶಿಕ್ಷಕರು ಏನು ಮಾಡ್ತಾರೆ ಆ ಮಕ್ಕಳಿಗೆ ಹೇಳ್ತಾರೆ. ನಿರ್ಮಾಣ ಅಂತ ಹೇಳಿದ್ರೆ ಮಕ್ಕಳೇ ಅದನ್ನು ಸೃಷ್ಟಿ ಅಥವಾ ರಚನೆಯನ್ನು ಮಾಡಿರೋದು ಅಂತ ಅರ್ಥ ಮಕ್ಕಳೇ, ಆಯಿತಾ? ಶಿಕ್ಷಕಿ: ಈ ದೇವಾಲಯದ ಸುತ್ತಲಿನ ಮೂಲೆ ಮೂಲೆಗಳಲ್ಲಿ ತೊಲೆಗಳಲ್ಲಿ ಅಂಟಿಕೊಂಡಿರುವಂತಹ ಮದನಿಕ ವಿಗ್ರಹಗಳು ತಮ್ಮ ಅಪೂರ್ವ ಸೌಂದರ್ಯದಿಂದ ನಯನ ಮನೋಹರವಾಗಿದೆ. ಆಗ ಮತ್ತೊಬ್ಬ ಶಿಕ್ಷಕಿ ಹೇಳ್ತಾರೆ, ಇಲ್ಲಿ ನೋಡಿ ಮಕ್ಕಳೇ, ಇನ್ನೂ ಒಂದು ಗಮನಿಸಬೇಕಾದಂಥ ಅಂಶ ಅಂತ ಹೇಳಿದ್ರೆ ಈ ದೇವಾಲಯದ ಸುತ್ತ ಇರುವಂತಹ ಮೂಲೆ ತುದಿಗಳಲ್ಲಿ ಏನಾಗಿದೆ? ತೊಲೆಗಳಲ್ಲಿ, ಅಂದರೆ ನೀವು ಹಿಂದಿನ ಕಾಲದಲ್ಲಿ ನೋಡಿರಬಹುದು ಅಲ್ವಾ, ಮನೆಗಳಿರುತ್ತೆ ಅಲ್ವಾ, ಆ ಮನೆಗಳಲ್ಲಿ ಒಂದು ದಪ್ಪದಾದಂತಹ ತೊಲೆಗಳನ್ನು ಹಾಕಿ ಅವ್ರು ಏನು ಮಾಡ್ತಾಯಿದ್ರು? ಮನೆಯನ್ನು ನಿರ್ಮಾಣ ಮಾಡ್ತಿದ್ರು ಅಲ್ವಾ? ಅಂದರೆ ಒಂದು ಮರದ ದಿಮ್ಮಿ ಅಂತ ಹೇಳ್ತಾರೆ, ತೊಲೆ ಅಂತ ಹೇಳಿದ್ರೆ ಅಬ್ಸರ್ವ್ ಮಾಡಿದಿರಲ್ವಾ? ದಪ್ಪದಾಗಿರುತ್ತೆ. ಈಗ ತೊಟ್ಟಿ ಮನೆ ಅಂತ ಹೇಳ್ತೀರಲ್ವಾ? ಆ ತೊಟ್ಟಿ ಮನೆಯಲ್ಲಿ ನೀವು ನೋಡಿರ್ಬೋದು ಸುತ್ತ 4 ಮೂಲೆಗಳಲ್ಲಿ ದಪ್ಪದಾದಂತಹ ಕಂಬಗಳನ್ನು ಹಾಕಿ ಅದ್ರ ಸುತ್ತ ಒಂದು ತೊಟ್ಟಿಯ ಆಕಾರದಲ್ಲಿ, ಚೌಕಾಕಾರದಲ್ಲಿ ಅದು ಒಂದು ನಿರ್ಮಾಣ ಮಾಡಿರ್ತಾರಲ್ವ. ಹಾಗೆ ಈ ಒಂದು ದೇವಾಲಯದ ಸುತ್ತ ತುದಿಗಳಲ್ಲಿ, ಮೂಲೆಗಳಲ್ಲಿ ಏನು ಮಾಡಿದ್ದಾರೆ? ಮರದ ದಿಂಬಿಗಳಂತೆ ಅಂಟಿಕೊಂಡಿರುವಂತಹ ಒಂದು ಮದನಿಕ ವಿಗ್ರಹಗಳನ್ನು ಇವರು ಏನು ಮಾಡಿದ್ದಾರೆ? ನಿರ್ಮಾಣ ಮಾಡಿದ್ದಾರೆ. ಮದನಿಕ ವಿಗ್ರಹ ಅಂತ ಹೇಳಿದ್ರೆ ಮಕ್ಕಳೇ ಯಾವುದದು ಶಿಲಾ ಕಂಬಗಳಲ್ಲಿ ಏನು ಮಾಡಿರ್ತಾರೆ? ಸ್ತ್ರೀಗಳ ಒಂದು ಕೃತಿಗಳನ್ನು ಅಥವಾ ಚಿತ್ರಗಳನ್ನು ಏನು ಮಾಡಿರ್ತಾರೆ? ನಿರ್ಮಾಣ ಮಾಡಿರ್ತಾರೆ. ಆ ರೀತಿ ಅವ್ರು ಏನು ಮಾಡಿರ್ತಾರೆ? ಅಲ್ಲಿ ಆ ವಿಗ್ರಹಗಳನ್ನು ನಿರ್ಮಾಣ ಮಾಡಿರ್ತಾರೆ. ಈ ಒಂದು ದೃಶ್ಯ ಬಹಳ ಸೌಂದರ್ಯದಿಂದ ಏನಾಗಿರುತ್ತೆ? ಮನಮೋಹಕರವಾಗಿರುತ್ತಂತೆ. ಈ ಒಂದು ದೃಶ್ಯವನ್ನು ನೋಡಿದಾಗ, ಅದರ ಒಂದು ಸೌಂದರ್ಯವನ್ನು ನೋಡಿದಾಗ ಬಹಳ ಆಕರ್ಷಣೀಯವಾಗಿರುತ್ತೆ. ಮನೋಹರ ಅಂತ ಹೇಳಿದ್ರು ಕೂಡ ಮಕ್ಕಳೇ ಆಕರ್ಷಣೀಯ ಅಂತ. ಇವು ಆಗಿನ ಕಾಲದ ಶಿಲ್ಪಗಳ ಕಲಾ ಚಾತುರ್ಯಕ್ಕೆ ನಿದರ್ಶನವಾಗಿದೆ. ನೋಡಿ,
ಈ ಒಂದು ಸಂದರ್ಭದಲ್ಲಿ ನಾವು ಏನನ್ನು ನೆನಪನ್ನು ಮಾಡ್ಕೋಬೋದು ಅಂತ ಹೇಳಿದ್ರೆ, ಆಗಿನ ಒಂದು ಕಾಲದಲ್ಲಿರುವಂತಹ ಶಿಲ್ಪಿಗಳ ಒಂದು ಕಲೆಯನ್ನು ನಾವು ಬಹಳ ಒಂದು ಗಮನವಾಗಿ ನಾವು ತಿಳ್ಕೋಬಹುದು ಅಲ್ವಾ. ಅವರು ಯಾವ ರೀತಿಯಾಗಿ ಕೆತ್ತನೆಯನ್ನು ಮಾಡಿದ್ದಾರೆ, ಒಂದು ಸಣ್ಣ ಕಲ್ಲಿನಿಂದಲೂ ಕೂಡ ಅವರು ಎಷ್ಟು ಬಹಳ ಚಾಣುಕ್ಷತನದಿಂದ ಅವರು ಏನು ಮಾಡಿದ್ದಾರೆ, ಆ ಒಂದು ಕಲೆಗಳನ್ನು ಇಟ್ಕೊಂಡು ಆ ಒಂದು ಕಂಬಗಳಲ್ಲಿ ಏನು ಮಾಡಿದ್ದಾರೆ, ಕೆತ್ತಿದ್ದಾರೆ ಅಲ್ವಾ. ಇದು ನಮಗೆ ಒಂದು ನಿದರ್ಶನವಾಗಿದೆ ಅಂತ ಹೇಳಿದ್ರೆ, ಉದಾಹರಣೆಯಾಗಿದೆ ಅಂತ ಮಕ್ಕಳೇ. ನಿದರ್ಶನ ಅಂತ ಹೇಳಿದ್ರೆ ಉದಾಹರಣೆ ಅಂತ ಮಕ್ಕಳೇ. ಶಿಕ್ಷಕ ಮಕ್ಕಳೇ ಬನ್ನಿ, ದೇವಾಲಯದ ಹೊರಗಡೆಯ ಸುತ್ತಲೂ ಇರುವ ಚಿತ್ರಪಟ್ಟಿಕೆಗಳನ್ನು ಹಾಗೂ ಕೆತ್ತನೆಗಳನ್ನು ನೋಡುವ. ಈಗ ಶಿಕ್ಷಕರು ಏನು ಮಾಡ್ತಾರೆ, ಆ ಮಕ್ಕಳುಗಳನ್ನು ಬನ್ನಿ ಮಕ್ಕಳೇ, ಇವಾಗ ದೇವಾಲಯದ ಹೊರಗಡೆ ಇರುವಂತಹ ಸುತ್ತಮುತ್ತ ಇರುವಂತಹ ಒಂದು ಚಿತ್ರಗಳನ್ನು ಮತ್ತು ಅಲ್ಲಿರುವಂತಹ ಒಂದು ಕಂಬದಲ್ಲಿರುವಂತಹ ಕೆತ್ತನೆಗಳನ್ನು ನಾವೇನು ಮಾಡೋಣ, ಈಗ ನೋಡೋಣ. ಚಿತ್ರಪಟ್ಟಿಕೆ ಅಂತ ಹೇಳಿದರೆ ಪಟ್ಟಿಕೆಯ ರೂಪದಲ್ಲಿರುವಂತಹ ಒಂದು ಜೋಡಣೆಯನ್ನು ಮಾಡಿರುವಂತಹ ಒಂದು ಕೆತ್ತನೆಗಳು, ಅದನ್ನು ನಾವು ಪಟ್ಟಿಕೆ ಅಂತ ಹೇಳ್ತೀವಿ, ಚಿತ್ರಪಟ್ಟಿಕೆ ಅಂತ ಹೇಳ್ತೀವಿ ಮಕ್ಕಳೇ. ಅಲ್ಲಿರುವಂತಹ ಒಂದು ಪೌರಾಣಿಕ ಘಟನೆಗಳನ್ನು ಕೂಡ ನಾವು ತಿಳ್ಕೋಬಹುದು. ಅಂದರೆ ಒಂದು ಯುದ್ಧದ ಕಾಲದಲ್ಲಿ ಒಂದು ಮಾಡುವಂತಹ ಒಂದು ಕೆತ್ತನೆಗಳನ್ನು ಕೂಡ ಅಲ್ಲಿ ಏನು ಮಾಡಿದ್ದಾರೆ, ಕೆತ್ತನೆಯನ್ನು ಮಾಡಿದ್ದಾರೆ. ಅಂತಹ ವಿಗ್ರಹಗಳನ್ನು ಕೂಡ ನಾವೇನು ಮಾಡ್ಬೋದು, ನೋಡೋಣ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ ಮಕ್ಕಳೇ ಅಂತ ಹೇಳಿಬಿಟ್ಟು ಅಲ್ಲಿರುವಂತಹ ಶಿಕ್ಷಕರು ಏನು ಮಾಡ್ತಾರೆ, ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ. ಮಕ್ಕಳು ಪ್ರತಿಯೊಂದನ್ನು ಆಸಕ್ತಿಯಿಂದ ವೀಕ್ಷಿಸುತ್ತಾ ಮುಂದೆ ನಡೆದರು. ಹೀಗೆ ಆ ಮಕ್ಕಳೆಲ್ಲರೂ ಕೂಡ ಆ ಶಿಕ್ಷಕರು ಹೇಳಿದಂತಹ ವಿಚಾರಗಳನ್ನು ಕೇಳಿಸ್ಕೊಂಡು, ಹಾಗೆ ಅದರ ಒಂದು ದೇವಾಲಯದ ಸುತ್ತಮುತ್ತಲಿನ ಒಂದು ಸ್ಥಳವನ್ನು, ಕಂಬಗಳನ್ನು, ಚಿತ್ರಗಳನ್ನು, ಕೆತ್ತನೆಗಳನ್ನು ನೋಡಿಕೊಂಡು ಬಹಳ ಆಸಕ್ತಿಯಿಂದ, ಕುತೂಹಲದಿಂದ, ಆಸಕ್ತಿ ಅಂತ ಹೇಳಿದ್ರೆ ಕುತೂಹಲ, ಆ ಕುತೂಹಲದಿಂದ ಏನು ಮಾಡ್ತಾಯಿದ್ರು, ವೀಕ್ಷಣೆಯನ್ನು ಮಾಡ್ತಾ ಮುಂದೆ ಹೋಗ್ತಾ ಇರ್ತಾರೆ ನಡ್ಕೊಂಡು. ಮುಂದೆ ಅನ್ನೋ ಪದಕ್ಕೆ ವಿರುದ್ಧ ಪದ ಮಕ್ಕಳೇ ಹಿಂದೆ. ಮುಂದೆ ಅನ್ನೋ ಪದಕ್ಕೆ ವಿರುದ್ಧ ಪದ ಏನು, ಹಿಂದೆ. ಆಗ ಒಬ್ಬ ವಿಶ್ವಾಸನವನು ಪ್ರಶ್ನೆಯನ್ನು ಕೇಳ್ತಾನೆ, ಸರ್ ಅಲ್ಲಿ ನೋಡಿ, ಆ ಶಿಲ್ಪದಲ್ಲಿ ಒಬ್ಬ ಹುಡುಗ ಹುಲಿಯ ಬಾಯಿಗೆ ತಿವಿಯುತ್ತಿದ್ದಾನಲ್ಲ. ನೋಡಿ ಹೇಳಿದ್ರು, ಇಲ್ಲಿ ಹಿಂದೆನೇ ಮೊದಲೇ ಹೇಳಿದ್ರು ಶಿಕ್ಷಕರು, ಅಲ್ಲಿರುವಂತಹ ಒಂದು ಪೌರಾಣಿಕ ಘಟನೆಗಳನ್ನು ಈ ಒಂದು ಕಂಬದಲ್ಲಿರುವಂತಹ ಕೆತ್ತನೆ ಮಾಡಿರುವಂತಹ ವಿಗ್ರಹಗಳು ತಿಳಿಸುತ್ತೆ ಅಂತ ಹೇಳಿದ್ರು ಅಲ್ವಾ. ಹಾಗೆಯೇ ಅಲ್ಲಿ ಒಬ್ಬ ಹುಡುಗ ಈ ಹುಲಿಯ ಬಾಯಿಗೆ ಏನು ಮಾಡ್ತಾ ಇದ್ದಾನೆ, ಒಂದು ಸಲಾಕೆಯನ್ನು ಹಿಡ್ಕೊಂಡು ತಿವಿತಾ ಇದ್ದಾನಲ್ಲ, ಆ ಒಂದು ದೃಶ್ಯವನ್ನು ನಾನು ನೋಡಿದೆ ಸರ್, ಇದೇನು ಅಂತ ಅವನೇನು ಮಾಡ್ತಾನೆ, ಪ್ರಶ್ನೆಯನ್ನು ಮಾಡ್ತಾನೆ. ಅದಕ್ಕೆ ಶಿಕ್ಷಕರು ಹೇಳ್ತಾರೆ, ಅದು ಸಳನು ಹುಲಿಯೊಡನೆ ಹೋರಾಡಿದ ಘಟನೆಯ ಶಿಲ್ಪ. ಆವಾಗ ಹೇಳ್ತಾನೆ ಶಿಕ್ಷಕ, ನೋಡಪ್ಪ ಅದು ಏನು ಅಂತ ಹೇಳಿದ್ರೆ, ಒಬ್ಬ ಸಳ, ಆ ಹುಡುಗ ಬಾಯಿಗೆ ಹಾಕಿ ತಿವಿತಾ ಇದ್ದಾನಲ್ಲ, ಅವನ ಹೆಸರು ಸಳ ಅಂತ. ಅವನೇನು ಮಾಡಿದ್ದಾನೆ, ಆ ಒಂದು ಘೋರ ಭಯಾನಕವಾಗಿರುವಂತಹ ಒಂದು ಹುಲಿಯೊಡನೆ ಅವನು ಹೋರಾಡಿದಂತಹ ಒಂದು ಘಟನೆಯನ್ನು ಅಲ್ಲಿ ಕಂಬದಲ್ಲಿ ಏನು ಮಾಡಿದ್ದಾರೆ, ಇವರು ಶಿಲ್ಪಿ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಸ್ವಾತಿ ಹೇಳ್ತಾಳೆ, ಅಬ್ಬಾ ಇದು ನಿಜವಾಗಿಯೂ ನಡೆದಿದ್ದ ಮೇಡಮ್. ಆಗ ಹೇಳ್ತಾನೆ ಒಬ್ಬಳು ಸ್ವಾತಿ ಅನ್ನೋಳು, ಅಯ್ಯಯ್ಯೋ ಇದು ನಿಜವಾಗ್ಲೂ ಸತ್ಯವಾಗ್ಲೂ ನಡೆದಿರುವಂತಹ ಒಂದು ಘಟನೆಯೇನಾ ಮೇಡಮ್ ಅಂತ ಏನು ಮಾಡ್ತಾಳೆ, ಪ್ರಶ್ನೆಯನ್ನು ಕೇಳ್ತಾಳೆ. ಅದಕ್ಕೆ ಶಿಕ್ಷಕಿ ಹೇಳ್ತಾಳೆ, ಹೌದು, ಇದರ ಬಗ್ಗೆ ತಿಳಿಯಲು ನಿಮಗೆ ತುಂಬ ಕುತೂಹಲವಾಗುತ್ತಿದೆ ಅಲ್ಲವೇ, ನಾನು ಇದರ ಬಗ್ಗೆ ತಿಳಿಸುತ್ತೇನೆ. ಆಗ ಶಿಕ್ಷಕಿ ಹೇಳ್ತಾಳೆ, ಹೌದು, ಇದು ನಿಜವಾಗಿ ನಡೆದಂತಹ ಒಂದು ನೈಜವಾದಂತಹ ಒಂದು ಘಟನೆ. ಇದ್ರ ಬಗ್ಗೆ ನೀವು ತಿಳ್ಕೋಬೇಕು ಅಂತ ಬಹಳ ಕುತೂಹಲ ಆಗಿದೆ ಅಲ್ವಾ ನಿಮಗೆ. ಸರಿ ಬನ್ನಿ, ನಾನು ಇದ್ರ ಬಗ್ಗೆ ನಾನು ಏನು ಮಾಡ್ತೀನಿ, ನಿಮಗೆ ತಿಳಿಸ್ತೀನಿ ಅಂತ ಏನು ಮಾಡ್ತಾರೆ, ಶಿಕ್ಷಕಿ ಹೇಳ್ತಾಳೆ. ಶಿಕ್ಷಕ, ಬನ್ನಿ ಎಲ್ಲರೂ ಅಲ್ಲಿ ನೆರಳಿನಲ್ಲಿ ಕುಳಿತುಕೊಳ್ಳೋವ. ಸರಿ ಬನ್ನಿ, ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. ಎಲ್ಲರೂ ಅಲ್ಲಿ ಒಂದು ಮರ ಕಾಣ್ತಾ ಇದೆ ಅಲ್ವಾ, ಆ ಮರದ ನೆರಳಿನಲ್ಲಿ ನಾವೇನು ಮಾಡೋಣ, ಈಗ ಕೂತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಕೂರಿಸ್ತಾರೆ. ಮಕ್ಕಳು ಸಂತೋಷದಿಂದ ಒಪ್ಪಿಗೆ ಸೂಚಿಸಿದರು. ಶಿಕ್ಷಕರು ಹೊಯ್ಸಳ ಲಾಂಛನದ ಬಗ್ಗೆ ವಿವರಿಸಿದರು. ಹಾಗೆ ಆ ಮಕ್ಕಳೆಲ್ಲರೂ ಆ ಶಿಕ್ಷಕರು ಹೇಳಿದಂತಹ ಒಂದು ಮಾತನ್ನು ಕೇಳಿ ಎಲ್ಲರಿಗೂ ಕೂಡ ಏನಾಯಿತು, ಸಂತೋಷ ಆಯಿತು. ಸಂತೋಷ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದ ಮಕ್ಕಳೇ ಸಂತಸ, ಸಂಭ್ರಮ, ಉತ್ಸಾಹ ಅಂತ. ಅವರೆಲ್ಲರೂ ಏನು ಮಾಡಿದ್ರು, ಒಂದು ಒಪ್ಪಿಗೆಯನ್ನು ಹೇಳ್ತಾರೆ. ಆಯಿತು ಬನ್ನಿ, ಒಂದು ಒಮ್ಮತವನ್ನು ಅವರು ಏನು ಮಾಡ್ತಾರೆ, ತಿಳಿಸ್ತಾರೆ. ಆಮೇಲೆ ಶಿಕ್ಷಕರು ಏನು ಮಾಡ್ತಾರೆ, ಆ ಹೊಯ್ಸಳ ಲಾಂಛನದ ಬಗ್ಗೆ ವಿವರಣೆಯನ್ನು ಹೇಳ್ತಾ ಹೋಗ್ತಾರೆ. ಶಿಕ್ಷಕ, ಮೂಡಗೆರೆ ತಾಲೂಕಿನ ಅಂಗಡಿ ಎಂಬ ಹಳ್ಳಿಗೆ ಹೊಂದಿಕೊಂಡಂತೆ ಒಂದು ದೊಡ್ಡ ಅಡವಿ ಇತ್ತು. ನೋಡಿ, ಈಗ ಆ ಒಂದು ವಿವರಣೆಯನ್ನು ಹೇಳ್ತಾ ಹೋಗ್ತಾ ಇದ್ದಾರೆ ಶಿಕ್ಷಕರು ಮಕ್ಕಳಿಗೆ.
ಒಂದು ಮೂಡಿಗೆರೆ ತಾಲೂಕಿನಲ್ಲಿರುವಂತಹ ಒಂದು ಅಂಗಡಿ ಎಂಬ ಹಳ್ಳಿಗೆ ಒಂದು ದೊಡ್ಡದಾದಂತಹ ಒಂದು ಅಡವಿ ಇತ್ತು. ಅಡವಿ ಅಂತ ಹೇಳಿದ್ರೆ ಮಕ್ಕಳೇ ಕಾಡು ಅಂತ, ಕಾಡು ಅಥವಾ ಕಾನನ ಅಥವಾ ಅಟವಿ ಅಂತ ಹೇಳ್ತಾರೆ. ಆ ಒಂದು ದೊಡ್ಡದಾದಂತಹ ಒಂದು ಕಾಡಿತ್ತು. ಅಲ್ಲಿದ್ದ ವಾಸಂತಿ ದೇವಿಯ ಗುಡಿಯಲ್ಲಿ ಜೈನ ಗುರು ಒಬ್ಬರು ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರು. ಅಲ್ಲಿ ಒಂದು ದೇವಾಲಯ ಇತ್ತು. ಆ ದೇವಾಲಯ ಯಾವುದು ಅಂತ ಹೇಳಿದ್ರೆ ವಾಸಂತಿ. ಆ ವಾಸಂತಿಯ ಒಂದು ದೇವಾಲಯ, ಗುಡಿ ಅಂತ ಹೇಳಿದ್ರೆ ಮಕ್ಕಳೇ ದೇವಾಲಯ ಅಂತ. ಆ ಒಂದು ದೇವಾಲಯದಲ್ಲಿ ಒಬ್ಬ ಜೈನ ಗುರು ಇದ್ದರು. ಅವ್ರೇನು ಮಾಡ್ತಾಯಿದ್ರು, ಮಕ್ಕಳಿಗೆ ಒಂದು ಪಾಠವನ್ನು ಹೇಳ್ಕೊಡ್ತಾಯಿದ್ರು. ಹಿಂದಿನ ಕಾಲದಲ್ಲಿ ಗುರುಕುಲ ಸಿಸ್ಟಮ್ ಅನ್ನೋದೊಂದಿತ್ತು ಮಕ್ಕಳೇ. ನಾವಾದರೆ ಇವಾಗ 4 ಗೋಡೆಗಳು, ಒಳ್ಳೆ AC ಕಿಟಕಿಗಳೆಲ್ಲ ಹಾಕ್ಕೊಂಡಿರುತ್ತೆ, ಬಾಗಿಲುಗಳೆಲ್ಲ ಇರುತ್ತೆ, ಸ್ಮಾರ್ಟ್ ಕ್ಲಾಸ್ ಅಂತೆ ಅಲ್ವಾ, ಬೋರ್ಡ್ಗಳಂತೆ, ಬೆಂಚ್ಗಳಂತೆ, ಈ ರೀತಿಯಾದಂತಹ ಫೆಸಿಲಿಟಿಗಳಲ್ಲಿ ನೀವೇನು ಮಾಡ್ತಾಯಿದ್ದೀರಾ, ನೀವು ಪಾಠವನ್ನು ಕೇಳ್ತಾ ಇದ್ದೀರಾ. ಆದರೆ ಹಿಂದಿನ ಕಾಲದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಬೆಂಚ್ ಆಗಲಿ ಅಥವಾ ಒಂದು ರೂಮ್ ಆಗಲಿ ಇರಲಿಲ್ಲ ಮಕ್ಕಳೇ. ಅವ್ರು ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಒಂದು ಆಶ್ರಮದಲ್ಲಿ ಏನು ಮಾಡ್ತಾಯಿದ್ರು, ಗುರುಗಳ ಬಳಿ ಹೋಗಿ ಇವರು ಪಾಠವನ್ನು ಕೇಳ್ತಾಯಿದ್ರು. ಅದು ಯಾವುದೋ ಒಂದು ಮರದ ಕೆಳಗಡೆ ಕೂತ್ಕೊಂಡು ಅವ್ರು ಏನು ಮಾಡ್ತಾಯಿದ್ರು, ಭೂಮಿಯನ್ನು ನೆಲದ ಮೇಲೆ ಏನು ಮಾಡ್ತಾಯಿದ್ರು, ಅವರು ಅಕ್ಷರಾಭ್ಯಾಸವನ್ನು ಮಾಡ್ತಾಯಿದ್ರು. ಅಂತಹ ಒಂದು ಸನ್ನಿವೇಶದಲ್ಲಿ ಈ ಒಂದು ಜೈನ ಗುರುಗಳು ಏನು ಮಾಡ್ತಾಯಿದ್ರು, ಈ ಮಕ್ಕಳಿಗೆ ಆ ದೇವಾಲಯದ ಬಳಿ ಪಾಠವನ್ನು ಹೇಳ್ಕೊಡ್ತಾಯಿದ್ರು. ವೇಣು, ಅಬ್ಬ ಅಷ್ಟು ದೊಡ್ಡ ಕಾಡಿನಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದಾರೆ. ಆಗ ವೇಣು ಹೇಳ್ತಾನೆ, ಅಯ್ಯೋ ಗುರುಗಳೇ, ಅಷ್ಟೊಂದು ದೊಡ್ಡದಾದಂತಹ ಕಾಡಿನಲ್ಲಿ ಈ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇದ್ರ. ಕಾಡು ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತೇ ಇರುತ್ತೆ, ಅಲ್ಲಿ ಪ್ರಾಣಿಗಳೆಲ್ಲ ಇರುತ್ತೆ ಅಲ್ವಾ. ಅಲ್ಲಿ ಸಿಂಹ ಬಂದಿರ್ಬೋದು, ಹುಲಿ ಇರ್ಬೋದು, ಆನೆ ಇರ್ಬೋದು, ನರಿ ಇರ್ಬೋದು, ತೋಳ ಇರ್ಬೋದು, ಅನೇಕ ರೀತಿಯಾದಂತಹ ಕಾಡು ಪ್ರಾಣಿಗಳಿರುತ್ತೆ, ಹಾವುಗಳಿರುತ್ತೆ ಅಲ್ವಾ. ಅಷ್ಟು ಒಂದು ದಟ್ಟವಾದಂತಹ ಒಂದು ಅರಣ್ಯದಲ್ಲಿ ಇವರು ಯಾವ ರೀತಿಯಾಗಿ ಪಾಠವನ್ನು ಹೇಳ್ಕೊಡ್ತಾ ಇದ್ರು ಗುರುಗಳೇ ಅಂತ ವೇಣು ಏನು ಮಾಡ್ತಾನೆ, ಪ್ರಶ್ನೆಯನ್ನು ಹಾಕ್ತಾನೆ. ನಿಜ ತಾನೇ, ನಮಗೂ ಅದೇ ಥರ ಪ್ರಶ್ನೆ ಗೊತ್ತಾಗುತ್ತೆ ಅಲ್ವಾ. ನೋಡು, ಇವರು ಕಾಡಲ್ಲಿ ಪಾಠ ಮಾಡೋದು ಅಂತ ಹೇಳಿದ್ರೆ, ನಾವು ಕ್ಲಾಸಲ್ಲೇ ಪಾಠ ಮಾಡ್ತಾ ಇದ್ದಾಗಲೇ ಏನಾದ್ರು ಒಂದು ಸೌಂಡ್ ಆಯಿತು ಅಂತ ಹೇಳಿದ್ರೆ ನಮಗೆ ತೀರಾ ಭಯ ಪಟ್ಕೊಂಡ್ಬಿಡ್ತೀವಿ ಅಲ್ವಾ. ಹಾಗೆ ಇವರು ಅಂಥ ದಟ್ಟವಾದ ಕಾಡಲ್ಲಿ ಇವರು ಮಕ್ಕಳು ಯಾವ ರೀತಿಯಾಗಿ ಧೈರ್ಯವಾಗಿ ಪಾಠವನ್ನು ಕಲಿತಾಯಿದ್ರು, ಹೇಳ್ಕೊಡ್ತಾಯಿದ್ರು ಅಂತ ಏನು ಮಾಡ್ತಾರೆ, ವೇಣು ಪ್ರಶ್ನೆಯನ್ನು ಕೇಳ್ತಾನೆ. ಅದಕ್ಕೆ ಶಿಕ್ಷಕ ಹೇಳ್ತಾನೆ, ಹೌದು, ಒಂದು ದಿನ ಗುರುಗಳು ಪಾಠ ಮಾಡುತ್ತಿರುವಾಗ ಒಂದು ಹೆಬ್ಬುಲಿಯು ಆರ್ಭಟಿಸುತ್ತಾ ಅಲ್ಲಿಗೆ ಬಂತು. ಹೌದು ಮಕ್ಕಳೇ, ಹೌದು. ಅಲ್ಲಿ ಒಂದಿನ ಹೀಗೇ ಪ್ರತಿದಿನ ಪಾಠ ನಡೀತಾ ಇತ್ತು. ಪಾಠ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಒಂದು ಹೆಬ್ಬುಲಿ ಏನು ಮಾಡ್ತು, ಆರ್ಭಟಿಸುತ್ತಾ ಅಲ್ಲಿಗೆ ಬಂತು. ಆ ಕಾಡಿಗೆ ಏನು ಮಾಡ್ತು, ಒಂದು ಹೆಬ್ಬುಲಿ ಗರ್ಜನೆ, ಆರ್ಭಟಿಸುತ್ತಾ ಅಂತ ಹೇಳಿದ್ರೆ ಗರ್ಜನೆಯನ್ನು ಮಾಡ್ತಾ ಅಲ್ಲಿಗೆ ಬಂತು. ಪಾಠ ಹೇಳ್ಕೊಡ್ತಾ ಇದ್ದಂತಹ ಒಂದು ಸ್ಥಳಕ್ಕೆ, ಅಂದರೆ ವಾಸಂತಿ ದೇವಿಯ ಗುಡಿಯಲ್ಲಿ ಬಂತು. ಗುಡಿಯೊಳಗಿದ್ದ ಶಿಷ್ಯರು ಹೌಹಾರಿದರು. ಅದು ನೋಡಿದ ತಕ್ಷಣ ಆ ದೇವಾಲಯದಲ್ಲಿದ್ದಂತಹ ಮಕ್ಕಳು, ಶಿಷ್ಯರು ಅಂತ ಹೇಳಿದ್ರೆ ಮಕ್ಕಳು ಅಂತ, ಆ ಮಕ್ಕಳೆಲ್ಲರೂ ಏನು ಮಾಡಿಬಿಟ್ರು, ಭಯ ಪಟ್ಕೊಂಡು ಕಿರ್ಚಾಡಿದ್ರು. ಹೌಹಾರಿದರು ಅಂತ ಹೇಳಿದ್ರೆ ಹೆದರ್ಕೊಂಡು ಕಿರ್ಚಾಡಿದ್ರು ಅಂತ, ಹೆದರಿ ಹೊರಗೆ ಓಡಿದರು. ಕಿರ್ಚ್ಕೊಂಡು ಏನು ಮಾಡಿದ್ರು, ಅವರು ಹೊರಗಡೆ ಓಡೋದ್ರು ಅಲ್ವಾ. ಈಗ ನಾವು ಅಷ್ಟೇ ಅಲ್ವಾ, ಇಲ್ಲಿ ಏನಾದ್ರು ನಾವು ಆಟಾಡ್ತಾ ಇದ್ದಂತಹ ಗ್ರೌಂಡಲ್ಲಿ ಏನಾದ್ರು ಆಟಾಡ್ತಾ ಇದ್ದಾಗ ಯಾವುದಾದ್ರು ಒಂದು ಕುದುರೆನೋ ಫೋರ್ಸಾಗಿ ಓಡಿ ಬರ್ತಾ ಕುದುರೆನೋ ಅಥವಾ ಒಂದು ನಾಯಿಗಳು ಅಥವಾ ಯಾವುದಾದ್ರು ಒಂದು ವಿಚಿತ್ರವಾದಂತಹ ಒಂದು ಹುಚ್ಚು ನಾಯಿ ಆಗಿರ್ಬೋದು, ಅದು ಬಂದ ತಕ್ಷಣ ಏನು ಮಾಡ್ತೀರಾ, ಕಿರ್ಚ್ಕೊತೀರ ಅಲ್ವಾ, ಭಯ ಪಟ್ಕೊತೀರ. ಇಲ್ಲ ಒಂದು ಹಾವು ಅಥವಾ ಯಾವುದಾದ್ರು ಒಂದು ಗೂಳಿ ಆಗಿರಬಹುದು ಅಲ್ವಾ, ಹಸು ಆಗಿರ್ಬೋದು, ಅದು ಫೋರ್ಸಾಗಿ ಓಡಿ ಬರ್ತಾ ಇರೋದನ್ನು ನೋಡ್ಬಿಟ್ಟು ನಾವೇನು ಮಾಡ್ತೀವಿ, ಹೆದರ್ಕೊತೀವಿ ಅಲ್ವಾ, ಕಿರ್ಚ್ಕೊತೀವಿ ಅಲ್ವಾ, ಕಿರ್ಚ್ಕೊಂಡು ಹೊರಗಡೆ ಓಡ್ತೀವಿ ಅಲ್ವಾ. ಹಾಗೆಯೇ ಇವರು ಕೂಡ ಏನು ಮಾಡಿದ್ರು, ಇಲ್ಲಿರುವಂತಹ ಒಂದು ಶಿಷ್ಯರು ಈ ಒಂದು ಹುಲಿಯನ್ನು ನೋಡಿಬಿಟ್ಟು ಕಿರ್ಚ್ಕೊಂಡು ಏನು ಮಾಡಿದ್ರು, ಅವರು ಓಡೋದ್ರು. ಶಾಲಿನಿ, ಮತ್ತೆ ಗುರುಗಳು ಸರಿ. ಆಗ ಶಾಲಿನಿಗೆ ಒಂದು ಪ್ರಶ್ನೆ ಬರುತ್ತೆ, ಸರಿ ಗುರುಗಳೇ, ಇವರೆಲ್ಲ ಓಡೋದ್ರು, ಅಲ್ಲಿರೋಂಥ ಮಕ್ಕಳೆಲ್ಲ ಓಡೋಟೋದ್ರು, ಆದರೆ ಗುರುಗಳು ಏನು ಮಾಡ್ತಿದ್ರು ಅಂತ ಹೇಳ್ತಾನೆ. ಆಗ ಶಿಕ್ಷಕಿ ಹೇಳ್ತಾಳೆ, ಶಿಷ್ಯರಲ್ಲಿ ಒಬ್ಬನಾದ ಸಳನು ಗುರುಗಳ ರಕ್ಷಣೆಗೆ ನಿಂತನು. ಗುರುಗಳು ಅಂತ ಹೇಳಿದ್ರೆ ಅವ್ರಿಗೆ ಪಾಪ ವಯಸ್ಸಾಗಿತ್ತು ಆಯಿತಾ. ಆವಾಗ ಒಬ್ಬ ಸಳನು ಅಂತ ಇರ್ತಾನೆ. ಆ ಸಳನು ಕೂಡ ಈ ಗುರುಗಳ ಬಳಿ ಏನು ಮಾಡ್ತಾ ಇರ್ತಾನೆ, ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಬಂದಿರ್ತಾನೆ. ಅವನು ಮಾತ್ರ ಎಲ್ಲ ಶಿಷ್ಯರು ಆ ಮಕ್ಕಳುಗಳು ಓಡೋಟೋಗಿದ್ರೆ ಇವನು ಮಾತ್ರ ಏನು ಮಾಡಿದ, ಅಲ್ಲೇ ಇದ್ದ ಆ ಗುರುಗಳ ಜೊತೆಗೆ. ಆ ಒಂದು ಗುರುಗಳನ್ನು ಈ ಹುಲಿ
ಇಂದ ರಕ್ಷಣೆಯನ್ನು ಮಾಡಬೇಕು ಅಂತ ಅವನು ಏನು ಮಾಡ್ತಾನೆ, ಆ ಗುರುಗಳ ಬಳಿ ನಿಂತ್ಕೊತಾನೆ. ಗುರುಗಳು ಅವನ ಕೈಗೆ ಒಂದು ಕಬ್ಬಿಣದ ಸಲಾಕೆಯನ್ನು ಕೊಟ್ಟು ಹೊಯ್ಸಳ ಹೊಯ್ಸಳ ಎಂದು ಕೂಗಿ ಹೇಳಿದರು. ಆಗ ಗುರುಗಳು ಅವರು ಕೂಡ ಕಿರ್ಚ್ಕೊಳ್ಳಿಲ್ಲ, ಭಯ ಪಟ್ಕೊಳ್ಳಿಲ್ಲ. ಆಗ ಹತ್ತಿರದಲ್ಲಿದ್ದಂತಹ ಒಂದು ಸಲಾಕೆಯನ್ನು, ಅದು ಕಬ್ಬಿಣದ ಒಂದು ಸಲಾಕೆಯನ್ನು ಕೊಟ್ಟು ಏನು ಮಾಡ್ತಾರೆ, ಸಳನಿಗೆ ಇದನ್ನ ಇಟ್ಕೋ, ಹೊಯ್ ಸಳ ಅಂತ ಜೋರಾಗಿ ಕೂಗಿ ಹೇಳ್ತಾರೆ. ಈಗ ನೀವು ಆಟ ಆಡಬೇಕಾದ್ರೆ ಅಥವಾ ಒಂದು ರನ್ನಿಂಗ್ ರೇಸ್ ಕಾಂಪಿಟೇಷನ್ ಇಟ್ಟಾಗ ನೀವೇನು ಮಾಡ್ತೀರಾ, ನಿಮ್ಮ ಆಪೋಸಿಟ್ ನಿಮ್ಮ ಒಂದು ಪಾರ್ಟ್ನರ್ ಗ್ರೂಪ್ ಮಾಡಿರ್ತೀವಿ ಅಲ್ವಾ, ರಿಲೇಗಳಲ್ಲಾಗಿರ್ಬೋದು. ಆಗ ಓಡು ಓಡು ಓಡು, ಗುಡ್, ಹೋಗು ಮುಂದೆ, ಓಡು 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 ಅಂತ ನೀವು ಎನ್ಕರೇಜ್ ಕೊಡ್ತೀರಾ ಅಲ್ವಾ. ಹಾಗೆಯೇ ಇಲ್ಲೂ ಕೂಡ ಏನು ಮಾಡ್ತಾ ಇದ್ದಾರೆ, ಈ ಗುರುಗಳು ಆ ಸಳನಿಗೆ ಹೇಳ್ತಾ ಇದ್ದಾರೆ, ಹೊಯ್ಸಳ ಅಂತ ಜೋರಾಗಿ ಕೂಗಿ ಹೇಳ್ತಾ ಇದ್ದಾರೆ. ಅಂದರೆ ಅದಕ್ಕೆ ಅವರು ಎನ್ಕರೇಜನ್ನು ಮಾಡ್ತಾ ಇದ್ದಾರೆ. ಕಲಿಯು ಬಲಶಾಲಿಯೂ ಆದ ಸಳನು ಸ್ವಲ್ಪವೂ ಹೆದರದೆ ಸಲಾಕೆಯಿಂದ ಹುಲಿಯನ್ನು ಮಣಿಸಿದನು. ಆಗ ಅವನು ಬಹಳ ಬಲಶಾಲಿಯಾಗಿದ್ದ, ಬಹಳ ಬುದ್ಧಿವಂತನೂ ಆಗಿದ್ದ. ಯಾರು? ಸಳ. ಅವನು ಒಂದು ಸ್ವಲ್ಪನೂ ಕೂಡ ಏನು ಮಾಡಲಿಲ್ಲ, ಹೆದರ್ಕೊಳ್ಳಿಲ್ಲ. ಆ ಗುರುಗಳು ಕೊಟ್ಟಂತಹ ಒಂದು ಕಬ್ಬಿಣದ ಸಲಾಕೆಯಿಂದ ಅವನು ಏನು ಮಾಡ್ದ, ಹುಲಿಯನ್ನು ಅವನು ಸೋಲಿಸ್ತಾನೆ. ಮಣಿಸು ಅಂತ ಹೇಳಿದ್ರೆ ಮಕ್ಕಳೇ ಸೋಲೋದು ಅಂತ, ಅದನ್ನು ಸೋಲಿಸ್ತಾನೆ. ಆ ಒಂದು ಅವನ ಮತ್ತು ಹುಲಿಯ ನಡುವೆ ಒಂದು ಘೋರವಾದಂತಹ ಯುದ್ಧ ನಡೆಯುತ್ತೆ ಮಕ್ಕಳೇ. ಅದರಲ್ಲಿ ಅವನು ಏನು ಮಾಡ್ತಾನೆ, ಸೋಲನ್ನು ಅನುಭವಿಸಲ್ಲ. ಅವನು ಸಳ ವಿಜಯಶಾಲಿಯ ಒಂದು ಪತಾಕಿಯನ್ನು ಇಟ್ಕೊಂಡು ಬರ್ತಾನೆ. ಆ ನಂತರ ಆ ಸಲಾಕೆಯನ್ನು ಹುಲಿಯ ಬಾಯಿಯಲ್ಲಿ ತೂರಿಸಿ ಅದನ್ನು ಕೊಂದು ಹಾಕಿದನು. ತದನಂತರ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಆ ಒಂದು ಸಲಾಕೆಯಿಂದ ಏನು ಮಾಡ್ತಾನೆ, ಆ ಹುಲಿಯ ಒಂದು ಬಾಯಿಗೆ ಏನು ಮಾಡ್ತಾನೆ, ಆ ಸಲಾಕೆಯನ್ನು ಹಾಕ್ತಾನೆ, ಚುಚ್ಚಿ ಅದನ್ನು ಏನು ಮಾಡ್ತಾನೆ, ಸಾಯಿಸ್ತಾನೆ. ಈ ಹುಲಿ ಸಿಂಹಗಳು ನೋಡಿರ್ಬೋದು ಮಕ್ಕಳೇ, ನಮ್ಮನ್ನು ಆಕ್ರಮಣ ಮಾಡೋಕ್ಕೆ ಬಂದಾಗ ಅದೇನು ಮಾಡುತ್ತೆ ಗೊತ್ತಾ, ಈ ಕತ್ತಿನ ಒಂದು ಭಾಗವನ್ನು, ಅದು ಫಸ್ಟು ನಮ್ಮನ್ನು ಅಟ್ಯಾಕ್ ಮಾಡೋದೇ ಒಂದು ಕುತ್ತಿಗೆಯ ಭಾಗ. ಆ ಕುತ್ತಿಗೆಯ ಭಾಗವನ್ನು ಇಟ್ಕೊಂಡು ಏನು ಮಾಡುತ್ತೆ, ರಕ್ತವನ್ನು ಹೀರಿ, ನಮ್ಮನ್ನೇ ಆಗಿರ್ಬೋದು ಅಥವಾ ಪ್ರಾಣಿಗಳನ್ನೇ ಆಗಿರಬಹುದು, ಫಸ್ಟು ಅಟ್ಯಾಕ್ ಮಾಡೋದೇ ಕುತ್ತಿಗೆಯ ಭಾಗವನ್ನು. ಅದರಲ್ಲಿ ಹೀರ್ಕೊಂಡ್ಬಿಟ್ಟು ರಕ್ತವನ್ನು ಹೀರ್ಕೊಂಡ ತಕ್ಷಣ ಏನಾಗುತ್ತೆ, ಅಲ್ಲಿ ನಾವು ಸಾಯ್ತೀವಿ ಅಲ್ವಾ. ಆಮೇಲೆ ಅದೇನು ಮಾಡುತ್ತೆ, ತದನಂತರ ನಮ್ಮನ್ನು ಎಳ್ಕೊಂಡೋಗಿ ಅದು ಪ್ರಾಣಿಗಳನ್ನು, ನಮ್ಮ ಮನುಷ್ಯರುಗಳನ್ನ ಎಳ್ಕೊಂಡೋಗಿ 1-2-3 ದಿನ ಕೊಳ್ತಾ ಆದಮೇಲೆ ಅದು ತಿನ್ನುತ್ತೆ. ಹಾಗೆಯೇ ಇವನೇನು ಮಾಡ್ದ ಅಂತ ಹೇಳಿದ್ರೆ, ಹುಲಿ ಯಾವ ರೀತಿಯಾಗಿ ಮನುಷ್ಯರನ್ನು, ಪ್ರಾಣಿಯನ್ನು, ಕುತ್ತಿಗೆಯ ಭಾಗವನ್ನು ಆಕ್ರಮಣ ಮಾಡುತ್ತೋ, ಇವನು ಕೂಡ ಏನು ಮಾಡ್ದ, ಆ ಒಂದು ಬಾಯಿಗೆ ಏನು ಮಾಡ್ತಾನೆ, ಹುಲಿಯ ಬಾಯಿಗೆ ಈ ಒಂದು ಸಲಾಕೆಯನ್ನು ಹಾಕಿ ತೂರಿಸಿ ಏನು ಮಾಡ್ತಾನೆ, ಸಾಯಿಸ್ತಾನೆ. ಅದರ್ಶನ್, ಅಬ್ಬ ಸಳನು ಎಷ್ಟು ಧೈರ್ಯಶಾಲಿ ಅಲ್ಲವೇ ಟೀಚರ್. ಆಗ ದರ್ಶನ್ ಹೇಳ್ತಾನೆ, ಅಬ್ಬ ನಿಜವಾಗ್ಲೂ ಈ ಸಳ ಅನ್ನೋನು ಬಹಳ ಧೈರ್ಯವಂತ ಟೀಚರ್ ಅಂತ ಹೇಳ್ತಾನೆ. ಶಿಕ್ಷಕ, ಹೌದು, ಸಳನು ಹುಲಿಯನ್ನು ಮಣಿಸಿದ ಸುದ್ದಿ ಗ್ರಾಮದಲ್ಲೆಲ್ಲ ಹರಡಿತು. ಹೌದು ಮಕ್ಕಳೇ, ಅವನು ಬಹಳ ಧೈರ್ಯಶಾಲಿ. ಈ ಒಂದು ವಿಚಾರ, ಹುಲಿಯನ್ನು ಸಾಯಿಸ್ತಾ ಅಥವಾ ಕೊಂದ ಅನ್ನೋ ಒಂದು ಸುದ್ದಿ ಇಡೀ ಗ್ರಾಮಕ್ಕೆಲ್ಲ ಏನಾಗಿದೆ, ಹರಡಿದೆ ಅಂತ ಏನು ಮಾಡಿದ್ರು, ಶಿಕ್ಷಕರು ಹೇಳಿದರು. ಜನರು ಗುಂಪಾಗಿ ಬಂದು ಭಲೇ ಸ್ಥಳ, ಒಳ್ಳೆಯ ಕೆಲಸ ಮಾಡಿದೆ ಎಂದು ಹೊಗಳಿದರು. ಆಗ ಅಲ್ಲಿದ್ದಂತಹ ಜನರೆಲ್ಲರೂ ಏನು ಮಾಡಿದ್ರು, ಈ ಒಂದು ಸ್ಥಳಕ್ಕೆ ಬಂದು ಆ ಸಳನನ್ನು ಗುಂಪಾಗಿ ಜನರು ಬಂದು, ಭಲೇ ಒಳ್ಳೆಯ ಕೆಲಸ ಮಾಡಿದೆಯಾ ನೀನು, ಸಭಾಷ್ ಅಂತ ಏನು ಮಾಡಿದ್ರು, ಅವನನ್ನು ಹೊಗಳ್ತಾರೆ. ಈಗ ನಾವು ಕೂಡ ಹಾಗೆ ಅಲ್ವಾ ಮಕ್ಕಳೇ, ನಿಮಗೆ ಒಳ್ಳೆ ಏನಾದ್ರು ರನ್ನಿಂಗ್ ರೇಸಲ್ಲಿ ಫಸ್ಟು ಅಥವಾ ಸೆಕೆಂಡು ಅಥವಾ ಒಂದು ಪ್ರತಿಭಾ ಕಾರಂಜಿಲಾಗಿರಬಹುದು ಅಥವಾ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಆಗಿರಬಹುದು ಅಥವಾ ಒಂದು ವಿದ್ಯಾಭ್ಯಾಸದಲ್ಲಿ ಅತಿ ಹೆಚ್ಚಾಗಿ ಅಂಕಗಳನ್ನು ಪಡೆದಂತಹ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ವೆರಿ ಗುಡ್ ಮಕ್ಕಳೇ, ಸಭಾಷ್, ಹೀಗೆ ತೆಗಿರಿ, ಹೀಗೆ ಮಾಡಿ ಅಂತ ನಾವೇನು ಮಾಡ್ತೀವಿ, ನಿಮ್ಮನ್ನು ಪ್ರೋತ್ಸಾಹವನ್ನು ಮಾಡ್ತೀವಲ್ವ. ಹಾಗೆಯೇ ಇಲ್ಲೂ ಕೂಡ ಅಲ್ಲಿರುವಂತಹ ಒಂದು ಊರಿನ ಜನರೆಲ್ಲರೂ ಬಂದು ಇವರನ್ನು ಏನು ಮಾಡ್ತಾ ಇದ್ದಾರೆ, ಮೋಟಿವೇಟ್ ಮಾಡ್ತಾ ಇದ್ದಾರೆ, ಪ್ರೋತ್ಸಾಹವನ್ನು ಮಾಡ್ತಾ ಇದ್ದಾರೆ. ಆಗ ಸ್ಫೂರ್ತಿ ಹೇಳ್ತಾಳೆ, ಆಮೇಲೆ ಏನಾಯಿತು ಗುರುಗಳೇ, ಮತ್ತೆ ಪ್ರಶ್ನೆಯನ್ನು ಕೇಳ್ತಾಳೆ ಸ್ಫೂರ್ತಿ. ಆಮೇಲೆ ಏನಾಯಿತು ಗುರುಗಳೇ ಅಂತ ಹೇಳ್ತಾಳೆ. ಅದಕ್ಕೆ ಶಿಕ್ಷಕಿ ಹೇಳ್ತಾಳೆ, ಆಗ ಗುರುಗಳು, ಈ ವೀರನನ್ನು ನೋಡಿ ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ. ಆಗ ಗುರುಗಳು ಹೇಳ್ತಾರೆ, ಈ ವೀರರನ್ನು ನೀವು ನೋಡಿ ಮಕ್ಕಳೇ, ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ, ಇವನು ನಿಮ್ಮೆಲ್ಲರನ್ನೂ ಕಾಪಾಡುವನು ಎಂದರು. ನೋಡಿ, ಇಂತಹ ಬಹಳ ಶಕ್ತಿಶಾಲಿ, ಬಲಶಾಲಿಯಾಗಿರುವಂತಹ ಈ ಸಳನನ್ನು ನಿಮ್ಮ ರಾಜ ಅಥವಾ ದೊರೆ ಅಥವಾ ಅರಸನನ್ನಾಗಿ ನೀವು ಮಾಡಿಕೊಳ್ಳಿ.
ಆಗ ನೀವೇನು ಮಾಡ್ತೀರಾ, ನಿಮ್ಮನ್ನು ಅವನು ಯಾವಾಗಲೂ ಕಾಪಾಡ್ತಾನೆ ಅಂತ ಏನು ಮಾಡ್ತಾರೆ ಶಿಕ್ಷಕಿ ಹೇಳ್ತಾಳೆ. ಜನರು ಸಂತೋಷದಿಂದ ಇಂದಿನಿಂದ ಈತನೇ ನಮಗೆ ದೊರೆ ಎಂದು ಹೇಳಿ ಜೈಕಾರ ಮಾಡಿದರು. ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿರುವಂತಹ ಜನರೆಲ್ಲ ಏನು ಮಾಡ್ತಾರೆ, ಬಹಳ ಸಂತೋಷದಿಂದ ಇವತ್ತಿನಿಂದ ನಾವು ಇವರೇ ನಮಗೆ ದೊರೆ ಅಂತ ಹೇಳಿದ್ರೆ ರಾಜ ಅಥವಾ ಅರಸ, ಒಡೆಯ, ಇವರೇ ನಮಗೆ ದೊರೆ ಅಂತ ಹೇಳ್ಬಿಟ್ಟು ಜೈಕಾರವನ್ನು ಹಾಕ್ತೀವಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಜೈಕಾರವನ್ನು ಒಂದು ಘೋಷಣೆಯನ್ನು ಹಾಕ್ತಾರೆ ಮಕ್ಕಳೇ. ಸುಪ್ರೀತಾ ಮುಂದೆ, ಆಗ ಇನ್ನೊಬ್ಳು ಸುಪ್ರೀತಾ ಅನ್ನೋಳು ಪ್ರಶ್ನೆಯನ್ನು ಕೇಳ್ತಾಳೆ. ಮುಂದೆ ಶಿಕ್ಷಕ, ಮುಂದೆ ಸಳನ ದೊರೆತನದಲ್ಲಿ ರಾಜ್ಯ ಸ್ಥಾಪನೆಯಾಯಿತು. ಇವನ ಒಂದು ಆಡಳಿತ ಅಂದರೆ ಇವನ ಒಂದು ರಾಜನಿಂದಲೇ ಒಂದು ರಾಜ್ಯ ಸ್ಥಾಪನೆಯಾಯಿತು. ಅವನು ಹುಲಿಯನ್ನು ಮಣಿಸಿದ ಘಟನೆಯೇ ಆ ವಂಶದ ಲಾಂಛನವಾಯಿತು. ಅಷ್ಟೇ ಅಲ್ಲ, ಆ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡಿದ್ಮೇಲೆ ಅವನು ಆ ಒಂದು ರಾಜ್ಯಕ್ಕೆ ಒಂದು ಲಾಂಛನ ಅಂತ ಹೇಳಿದ್ರೆ ಗುರುತು, ಮುದ್ರೆ ಅಥವಾ ಚಿಹ್ನೆ ಅಂತ ಮಕ್ಕಳೇ. ಈಗ ನಾವು ನಮ್ಮ ಒಂದು ರಾಷ್ಟ್ರದ ಒಂದು ಸಂಕೇತ, ರಾಷ್ಟ್ರೀಯ ಚಿಹ್ನೆಗಳನ್ನು ನಾವು ಯಾವ ರೀತಿಯಾಗಿ ಒಂದು ಗುರುತನ್ನಾಗಿ ಇಟ್ಕೊಂಡಿದ್ದೀವೋ, ಯಾವುದಾಗಿರಬಹುದು ನಮ್ಮ ರಾಷ್ಟ್ರೀಯ ಚಿಹ್ನೆಗಳು ಕಮಲ ಆಗಿರಬಹುದು, ಮತ್ತು 4 ಮುಖಗಳಿರುವ ಸಿಂಹ ಆಗಿರಬಹುದು, ಆಮೇಲೆ ಯಾವುದು ಮಕ್ಕಳೇ ಪಕ್ಷಿ ಆಗಿರಬಹುದು ಅಲ್ವಾ, ರಾಷ್ಟ್ರಗೀತೆ ಆಗಿರಬಹುದು. ಇವೆಲ್ಲವನ್ನು ನಮ್ಮ ರಾಷ್ಟ್ರೀಯ ಚಿಹ್ನೆಗಳು, ಗುರುತು, ನಮ್ಮ ರಾಷ್ಟ್ರವನ್ನು ಬಿಂಬಿಸುವಂತಹ ಒಂದು ಗುರುತನ್ನು ನಾವು ಮಾಡಲಿಕ್ಕೋಸ್ಕರ ಇಟ್ಟಿರುವಂತಹ ಒಂದು ಲಾಂಛನ ಅಲ್ವಾ. ಹಾಗೆಯೇ ಇವರು ಕೂಡ ಈ ಸಳನ ಒಂದು ಸ್ಥಾಪನೆ ಮಾಡಿದಂತಹ ಈ ಒಂದು ರಾಜ್ಯದಲ್ಲಿ ಒಂದು ಗುರುತನ್ನು ಇಟ್ಕೊತಾನೆ. ಅವನು ಇಟ್ಟಂತಹ ಒಂದು ಗುರುತು ಅಥವಾ ಒಂದು ಮುದ್ರೆ ಅಥವಾ ಒಂದು ಚಿಹ್ನೆ ಯಾವುದಾಗಿತ್ತು ಅಂತ ಹೇಳಿದ್ರೆ, ಅವನು ಆ ಹುಲಿಯನ್ನು ಕೊಂದಂತಹ ಒಂದು ಘಟನೆಯನ್ನೇ ಇವರೇನು ಮಾಡಿದ್ದಾರೆ, ಆ ಒಂದು ರಾಜವಂಶದ ಲಾಂಛನವನ್ನಾಗಿ ಇಟ್ಕೊಂಡಿದ್ದಾರೆ. ಹಾಗೂ ಗುರುಗಳು ಹೇಳಿದ ಹೊಯ್ಸಳ ಎಂಬ ನುಡಿಯಿಂದಲೇ ಅವನ ವಂಶವು ಪ್ರಸಿದ್ಧವಾಯಿತು. ಯಾವ ರೀತಿಯಾಗಿ ಹೊಯ್ಸಳ ಹೋಗು ಯುದ್ಧವನ್ನು ಮಾಡು, ನೀನು ಗೆಲ್ತೀಯ ಅಂತ ಅವರು ಯಾವ ರೀತಿಯಾಗಿ ಪ್ರೋತ್ಸಾಹವನ್ನು ನೀಡಿ ಅವರು ಈ ಒಂದು ಹೊಯ್ಸಳ ಅಂತ ಹೇಳಿದ್ರು, ಆ ಒಂದು ನುಡಿ, ಆ ಒಂದು ಮಾತಿನಿಂದಲೇ ಅವ್ರು ಏನು ಮಾಡಿದ್ರು, ಅವನ ವಂಶವನ್ನು ಮುಂದುವರಿಸ್ತಾರೆ. ಆ ಒಂದು ಹೆಸರು ಯಾವುದು ಅಂತ ಹೇಳಿದ್ರೆ ಹೊಯ್ಸಳ ಅಂತ. ಆ ಹೊಯ್ಸಳ ಎಂಬ ವಂಶವು ಈ ಒಂದು ರೀತಿಯಾಗಿ ಅದು ಪ್ರಖ್ಯಾತಿಯನ್ನು ಪಡೀತು. ಪ್ರಸಿದ್ಧ ಅಂತ ಹೇಳಿದರೆ ಕೀರ್ತಿಯನ್ನು ಅಥವಾ ಪ್ರಖ್ಯಾತವನ್ನು ಅದು ಪಡೀತು ಅಂತ ಮಕ್ಕಳು. ವರುಣ, ಗುರುಗಳೇ ಆ ಲಾಂಛನ ಇಲ್ಲಿ ಏಕೆ ಇದೆ? ಸರಿ ಗುರುಗಳೇ, ಹಾಗಾದರೆ ನೀವು ಹೇಳಿದಂತಹ ವಿಚಾರ ಎಲ್ಲ ನನಗೆ ಗೊತ್ತಾಗಿದೆ. ಹಾಗಾದರೆ ಈಗ ಈ ಒಂದು ಲಾಂಛನ ಯಾಕೆ ಇಲ್ಲಿದೆ ಅಂತ ಆ ವರುಣ ಪ್ರಶ್ನೆಯನ್ನು ಕೇಳ್ತಾನೆ. ಅದಕ್ಕೆ ಹೇಳ್ತಾಳೆ ಶಿಕ್ಷಕಿ, ಏಕೆಂದರೆ ಈ ದೇವಾಲಯವು ಇವನ ವಂಶದವನೇ ಆದ ವಿಷ್ಣುವರ್ಧನನಿಂದ ನಿರ್ಮಾಣವಾಯಿತು. ಯಾಕೆ ಅಂತ ಹೇಳಿದರೆ ಮಕ್ಕಳೇ, ಈ ಒಂದು ದೇವಾಲಯ ಯಾವ ವಂಶಕ್ಕೆ ಸಂಬಂಧಪಟ್ಟ ಒಬ್ಬ ವ್ಯಕ್ತಿಯಿಂದ ನಿರ್ಮಾಣ ಅಥವಾ ಕೆತ್ತನೆಯಾಗಿದೆ ಅಂತ ಹೇಳಿದರೆ ಮಕ್ಕಳೇ, ವಿಷ್ಣುವರ್ಧನ ಅನ್ನೋನು ಈ ಒಂದು ದೇವಾಲಯವನ್ನು ಏನು ಮಾಡಿದ್ದಾನೆ, ನಿರ್ಮಾಣ ಮಾಡಿದ್ದಾನೆ. ಆದ್ದರಿಂದ ಆ ವಂಶದ ಲಾಂಛನವನ್ನು ಇಲ್ಲಿ ಕೆತ್ತಲಾಗಿದೆ. ಈ ಒಂದು ಕಾರಣಾಂತರಗಳಿಂದ ಏನು ಮಾಡಿದ್ದಾರೆ, ಈ ದೇವಾಲಯದಲ್ಲಿ ಈ ವಂಶದ ಲಾಂಛನವನ್ನು ಏನು ಮಾಡಿದ್ದಾರೆ, ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇವನಲ್ಲದೆ ಈ ವಂಶದ ಅನೇಕ ರಾಜರು ಕಲೆ ಸಾಹಿತ್ಯಕ್ಕೆ ಗಣನೀಯ ಸೇವೆ ಸಲ್ಲಿಸಿದ್ದರು. ಈ ವಿಷ್ಣುವರ್ಧನ ಮತ್ತು ಅಷ್ಟೇ ಅಲ್ಲದೆ ಇನ್ನೂ ಅನೇಕ ರೀತಿಯಾದಂತಹ ವಂಶದ ರಾಜರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಕಲೆ ಸಾಹಿತ್ಯ ಅದಕ್ಕೆಲ್ಲ ಅಪಾರವಾದಂತಹ ಒಂದು ಸಾಧನೆಯನ್ನು ಮಾಡಿದ್ದಾರೆ, ಗಣನೀಯವಾದಂತಹ ಒಂದು ಸೇವೆಯನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಲವು ಸುಂದರ ದೇವಾಲಯಗಳ ನಿರ್ಮಾಣಕ್ಕೆ ಕಾರಣರಾದರು. ಅಷ್ಟೇ ಅಲ್ಲ, ಇದೊಂದೇ ದೇವಾಲಯ ಅಲ್ಲ, ಇನ್ನು ಅನೇಕ ಕಡೆ ಅವ್ರು ಏನು ಮಾಡಿದ್ದಾರೆ, ಈ ಹೊಯ್ಸಳ ವಂಶದ ರಾಜರುಗಳು ಏನು ಮಾಡಿದ್ದಾರೆ, ಕೆಲವೊಂದು ಕಡೆ ತಮ್ಮ ಒಂದು ವಂಶವನ್ನು ಏನು ಮಾಡಿದ್ದಾರೆ, ಆ ವಂಶವನ್ನು ಉಳಿಸ್ಕೋಬೇಕು ಅಂತ ಹೇಳಿ ಅನೇಕ ಕಡೆ ಇವರು ಏನು ಮಾಡಿದ್ದಾರೆ, ಹಲವಾರು ರೀತಿಯಾದಂತಹ ಕಲೆ ಸಾಹಿತ್ಯಕ್ಕೆ ಒಂದು ದೇವಾಲಯಗಳನ್ನು ಇವರು ನಿರ್ಮಾಣ ಮಾಡಿದ್ದಾರೆ. ಇದರಿಂದ ನಿರ್ಮಾಣಗೊಂಡ ಬೇಲೂರು, ಹಳೇಬೀಡು ಹಾಗೂ ಸೋಮನಾಥಪುರ ದೇವಾಲಯಗಳು ಪ್ರಸಿದ್ಧವಾದವು. ನೋಡಿ,
ಇವರು ಹೊಯ್ಸಳ ವಂಶದವರು ಎಲ್ಲೆಲ್ಲಿ ಇವರು ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದ್ರೆ ಬೇಲೂರಲ್ಲೂ ಕೂಡ ನಿರ್ಮಾಣ ಮಾಡಿದ್ದಾರೆ, ಹಳೇಬೀಡಲ್ಲೂ ಕೂಡ ನಿರ್ಮಾಣ ಮಾಡಿದ್ದಾರೆ ದೇವಾಲಯಗಳನ್ನು. ಹಾಗೆ ನಮ್ಮ ತಲಕಾಡಿನ ಹತ್ತಿರ ಇರುವಂತಹ ಸೋಮನಾಥಪುರ ದೇವಾಲಯವೂ ಕೂಡ ಇದು ಪ್ರಸಿದ್ಧವಾದಂತಹ ಒಂದು ದೇವಾಲಯಗಳಾಗಿದೆ ಅಂತ ನಾವು ತಿಳ್ಕೊಬಹುದು. ಅಲ್ಲೂ ಅಷ್ಟೇ ಬರೀ ಕಲ್ಲುಗಳಿಂದನೇ ಇವರು ಏನು ಮಾಡಿದ್ದಾರೆ, ನಿರ್ಮಾಣ ಮಾಡಿದ್ದಾರೆ. ಈ ಕಲ್ಲುಗಳಿಂದ ನಿರ್ಮಾಣ ಮಾಡಿದಂತಹ ಒಂದು ಕೆತ್ತನೆಗಳು ಯಾವ ವಂಶಕ್ಕೆ ಹೆಚ್ಚಾಗಿ ಪ್ರಾಮುಖ್ಯತೆಯನ್ನು, ಪ್ರಸಿದ್ಧವನ್ನು, ಖ್ಯಾತಿಯನ್ನು ಪಡ್ಕೊಂಡಿದೆ, ಕೀರ್ತಿಯನ್ನು ಪಡ್ಕೊಂಡಿದೆ ಅಂತ ಹೇಳಿದರೆ ಮಕ್ಕಳೇ, ನಮ್ಮ ಹೊಯ್ಸಳ ವಂಶದ ರಾಜನಿಗೆ ಪ್ರಸಿದ್ಧವಾಗಿದೆ, ನಿರ್ಮಾಣವನ್ನು ಮಾಡಿದ್ದಾನೆ. ಶಿಕ್ಷಕ: ಬನ್ನಿ ಮಕ್ಕಳೇ, ಈಗ ಎಲ್ಲರೂ ದೇವಾಲಯದ ಒಳಗೆ ಹೋಗೋಣ. ಸರಿ, ಬನ್ನಿ ಮಕ್ಕಳೇ, ಈಗ ಎಲ್ಲರೂ ನಾವೇನು ಮಾಡೋಣ, ದೇವಾಲಯದ ಒಳಗಡೆಗೆ ಹೋಗೋಣ. ಒಳಗೆ ಅನ್ನೋ ಪದಕ್ಕೆ ವಿರುದ್ಧ ಪದ ಮಕ್ಕಳೇ ಹೊರಗೆ. ಇದರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ತಿಳಿಯೋಣ. ಈಗ ನೀವು ದೇವಾಲಯಕ್ಕೆ ಹೋಗಿ ಆ ದೇವಾಲಯದ ಒಳಭಾಗದಲ್ಲಿರುವಂತಹ ಒಂದು ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಬನ್ನಿ ಮಕ್ಕಳೇ ಅಂತ ಅಂದ್ಬಿಟ್ಟು ಏನು ಮಾಡ್ತಾ ಇದ್ದಾರೆ, ದೇವಾಲಯದ ಒಳಭಾಗಕ್ಕೆ ಅವರೆಲ್ಲ ಹೋಗ್ತಾ ಇದ್ದಾರೆ. ಎಲ್ಲರೂ ದೇವಾಲಯದ ಒಳಗೆ ನಡೆದರು. ಎಲ್ಲರೂ ಏನು ಮಾಡಿದ್ರು, ಆ ಒಂದು ದೇವಸ್ಥಾನದ ಒಳಭಾಗಕ್ಕೆ ನಡೀತಾರೆ ಮಕ್ಕಳೇ. ಈ ಒಂದು ಪಾಠದಿಂದ ನಾವು ಏನನ್ನು ತಿಳ್ಕೊಬೋದು ಅಂತ ಹೇಳಿದ್ರೆ, ಪ್ರತಿಯೊಂದು ಪ್ರವಾಸಿ ತಾಣವೂ ಕೂಡ ತನ್ನದೇ ಆದಂತಹ ಒಂದು ವೈಶಿಷ್ಟ್ಯ ಹಾಗೆ ಇತಿಹಾಸವನ್ನು ಹೊಂದಿರುತ್ತೆ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಒಂದು ಕೊಳ್ಳೇಗಾಲದಲ್ಲಿರುವಂತಹ ಒಂದು ದೇವಾಲಯಗಳಾಗಿರ್ಬೋದು ನೋಡಿ. ಗಣೇಶ ಏನು ಮಾಡಿರ್ತಾನೆ, ಗಣೇಶ ದೇವಾಲಯ ಅಂತ ಹೇಳಿದಾಗ ಅವನದೇ ಆದಂತಹ ಒಂದು ವೈಶಿಷ್ಟ್ಯವನ್ನು ಹೊಂದಿರ್ತಾನೆ ಅಲ್ವಾ, ಅವನದೇ ಆದಂಥ ಒಂದು ಇತಿಹಾಸವನ್ನು ಹೊಂದಿರ್ತಾನೆ. ಹಾಗೆಯೇ ಒಂದು ರಾಘವೇಂದ್ರನೂ ಅಷ್ಟೇ, ರಾಘವೇಂದ್ರ ಸ್ವಾಮಿ ಆಗಿರಬಹುದು, ಮತ್ತು ಶಬರಿಮಲೆ ಆಗಿರಬಹುದು ಅಲ್ವಾ. ಹೀಗೆ ಒಂದು ಮಾರಮ್ಮ ದೇವಸ್ಥಾನ ಆಗಿರಬಹುದು ಅಲ್ವಾ. ನೀವು ಒಂದೊಂದು ರೀತಿಯಾದಂತಹ ಒಂದು ದೇವಾಲಯಗಳನ್ನು ನೋಡಿದಾಗ ನೀವೇನು ಮಾಡ್ಬೋದು, ಅವರದ್ದೇ ಆದಂತಹ ಒಂದು ವೈಶಿಷ್ಟ್ಯವನ್ನು ಹೊಂದಿರುತ್ತೆ ಅಲ್ವಾ. ಮುಸ್ಲಿಂ ಅವರು ಮಸೀದಿಗಳಿಗೆ ಹೋಗ್ತಾರೆ ಅಲ್ವಾ, ಅದನ್ನು ನಾವು ಗಮನಿಸ್ಬೋದು. ಚರ್ಚು ಅಂತ ಹೇಳಿದಾಗ ಅಲ್ಲಿ ಯೇಸು ಕ್ರಿಸ್ತನ ಒಂದು ಇದಾಗಿರ್ಬೋದು ಅಲ್ವಾ. ಅವರವರ ಒಂದು ಸಂಪ್ರದಾಯಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅದು ಇತಿಹಾಸವನ್ನು ಹೊಂದಿರುತ್ತೋ ಅದೇ ರೀತಿಯಾಗಿ ಇಲ್ಲಿಯ ಒಂದು ಪ್ರವಾಸಿಯ ಒಂದು ತಾಣಗಳು ಕೂಡ ತಮ್ಮದೇ ಆದಂತಹ ಒಂದು ವೈಶಿಷ್ಟ್ಯವನ್ನು, ಇತಿಹಾಸವನ್ನು ಹೊಂದಿದೆ. ಇನ್ನೂ ಎಕ್ಸಾಂಪಲ್ ಆಗಿ ಹೇಳ್ಬೋದು ಅಂತ ಹೇಳಿದ್ರೆ ಮಕ್ಕಳೇ, ಹಬ್ಬಗಳು, ನಾವು ಆಚರಣೆ ಮಾಡುವಂಥ ಹಬ್ಬಗಳಾಗಿರ್ಬೋದು, ಸಂಕ್ರಾಂತಿ ಆಗಿರಬಹುದು, ಅದು ತನ್ನದೇ ಆದಂಥ ಒಂದು ವೈಶಿಷ್ಟ್ಯವನ್ನು ಹೊಂದಿದೆ, ಇತಿಹಾಸವನ್ನು ಹೊಂದಿದೆ ಅಲ್ವಾ. ಹಾಗೆಯೇ ಯುಗಾದಿ ಆಗಿರಬಹುದು, ಶಿವರಾತ್ರಿ ಆಗಿರಬಹುದು, ಹಾಗೆ ಷಷ್ಠಿ ಆಗಿರಬಹುದು, ಮತ್ತು ರಂಜಾನ್ ಆಗಿರಬಹುದು, ಕ್ರಿಸ್ಮಸ್ ಆಗಿರಬಹುದು, ಹೀಗೆ ಅನೇಕ ಹಬ್ಬಗಳಾಗಿರ್ಬೋದು, ತನ್ನದೇ ಆದಂತಹ ದೀಪಾವಳಿ ಆಗಿರ್ಬೋದು, ಆಮೇಲೆ ದಸರಾ ಆಗಿರಬಹುದು. ಈ ಒಂದೊಂದು ಹಬ್ಬಗಳಲ್ಲೂ ಕೂಡ ಒಂದು ತನ್ನದೇ ಆದಂತಹ ಒಂದು ಇತಿಹಾಸವನ್ನು ಹೊಂದಿರುತ್ತೆ, ಒಂದು ವೈಶಿಷ್ಟ್ಯವನ್ನು ಹೊಂದಿರುತ್ತೆ ಅಲ್ವಾ. ಹಾಗೆಯೇ ಈ ಪ್ರವಾಸಿ ತಾಣಗಳು ಅಷ್ಟೇ ತಮ್ಮದೇ ಆದಂತಹ ಒಂದು ಇತಿಹಾಸವನ್ನು ಹೊಂದಿದೆ ಅನ್ನೋದನ್ನು ನಾವು ತಿಳ್ಕೊಬಹುದು. ಹಾಗೆ ಈ ಒಂದು ಪಾಠದ ಮುಖಾಂತರ ನಾವು ಏನು ತಿಳ್ಕೊಬಹುದು ಅಂತ ಹೇಳಿದ್ರೆ, ಒಂದು ನಮ್ಮದೇ ಆದಂತಹ ಒಂದು ಕೂಲಂಕುಷವಾಗಿ ಅಲ್ಲಿರುವಂತಹ ಬೇಲೂರಿನಲ್ಲಿರುವಂತಹ ಒಂದು ವೈಶಿಷ್ಟ್ಯವನ್ನು ನಾವೇನು ಮಾಡ್ಬೋದು, ಅಲ್ಲಿ ತಿಳ್ಕೊಬಹುದು ಅನ್ನೋದನ್ನು ಈ ಒಂದು ಪಾಠದ ಮುಖಾಂತರ ತಿಳ್ಕೊಬಹುದು ಮಕ್ಕಳೇ. ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾನು ಮಾಡಿದಂತಹ ಈ ಒಂದು ಪಾಠ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಬೇರೆ ಒಂದು ಪಾಠವನ್ನು ತಗೊಂಡು ನಾನು ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಬರ್ತೀನಿ ಮಕ್ಕಳೇ. ಅಲ್ಲಿವರೆಗೂ ಈ ಪಾಠವನ್ನು ನೀವು ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡಿರಿ ಅಂತ ಹೇಳ್ತಾ ನಾನು ಈ ಒಂದು ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು.